ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ ಸರಣಿಯ ಕ್ಲಾಸ್ ನಂಬರ್ 19 ಆಗಿದೆ. ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲದ ಕುರಿತು ಚರ್ಚೆನ ಮಾಡಿದ್ದವ. ಈ ಒಂದು ಕ್ಲಾಸಲ್ಲಿ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಇದರ ಕುರಿತು ಚರ್ಚೆನ ಮಾಡಲಿದ್ದವ. ಶಾಸನಾಂಗ ಆರ್ ಲೆಜಿಸ್ಲೇಟಿವ್ ಆರ್ಗನ್. ಸೊ ಶಾಸನಾಂಗ ಅಂತಂದರೆ ಶಾಸನಗಳನ್ನ ರಚಿಸುವಂಥ ಒಂದು ಅಂಗ ಅಂತ ಹೇಳಿ. ಸೊ ಇಲ್ಲಿ ಶಾಸನಾಂಗ ಅಂತಂದ್ರೆ ಅಂದರೆ ಲೆಜಿಸ್ಲೇಟಿವ್ ಆರ್ಗನ್ ಅಂತಂದರೆ ಇಲ್ಲಿ ಸಂಸತ್ತು ಆಗಿದೆ, ಅಂದರೆ ಪಾರ್ಲಿಮೆಂಟ್ ಆಗಿದೆ. ಸೊ ಇದರರ್ಥ ಇದು ಶಾಸನಗಳನ್ನ ರೂಪಿಸತ್ತ. ಉದಾಹರಣೆಗೆ ಇವಾಗ GST ಕಾಯ್ದೆ, ಹಾಗೆ ಇತ್ತೀಚೆಗೆ ಬಂದಿರುವಂಥ ಹೊಸ ಒಂದು ಅಪರಾಧ ಕಾನೂನು, ಕ್ರಿಮಿನಲ್ ಕಾನೂನುಗಳು, ನ್ಯೂ ಕ್ರಿಮಿನಲ್ ಲಾಸ್ ಅಂತ ಏನು ಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಸೂದೆಗಳು ಕಾನೂನು ಆಗಬೇಕಂತಂದ್ರೆ ಈ ಎಲ್ಲ ಮಸೂದೆಗಳು ಇಲ್ಲಿ ಸಂಸತ್ತಿನಲ್ಲಿ ಅಂಗೀಕಾರ ಆಗಬೇಕು. ಸೊ ಇವು ಅಂಗೀಕಾರ ಆದ ನಂತರ ಏನಾಗುತ್ತೆ, ಅವು ಕಾನೂನುಗಳಾಗಿ ರೂಪುಗೊಳ್ಳುತ್ತೆ. ಸೊ ಹೀಗಾಗಿ ಇದು ಶಾಸನಾಂಗ ಆಗಿದೆ. ಹಾಗೆ ಈ ಸಂಸತ್ತಿಗೆ ಭಾರತೀಯ ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮತ್ತು ಕೇಂದ್ರ ಸ್ಥಾನವನ್ನು ನೀಡಲಾಗಿದೆ. ಯಾವ ಕಾರಣಕ್ಕಾಗಿ ಈ ಒಂದು ಸ್ಥಾನವನ್ನು ನೀಡಲಾಗಿದೆ ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಸಂಸದೀಯ ಸರ್ಕಾರದ ಸ್ವರೂಪವನ್ನು ಅಳವಡಿಸಿಕೊಂಡ ಕಾರಣ. ಸಂಸದೀಯ ಸರ್ಕಾರದ ಸ್ವರೂಪ ಅಂತಂದರೆ ಪಾರ್ಲಿಯಾಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಕರಿತೀವಿ. ಸಂಸದೀಯ ಸರ್ಕಾರದ ಸ್ವರೂಪ ಅಂದರೆ ಏನಿರುತ್ತೆ ಈ ಒಂದು ವ್ಯವಸ್ಥೆಯಲ್ಲಿ. ಸೊ ಇದರಲ್ಲಿ ಎಕ್ಸಿಕ್ಯೂಟಿವ್ ಏನಿರುತ್ತೆ ಅಂದರೆ ಕಾರ್ಯನಿರ್ವಾಹಕ ಅಥವಾ ಕಾರ್ಯಾಂಗ ಅನ್ನುವಂಥದ್ದು, ಹಾಗೆ ಲೆಜಿಸ್ಲೇಟಿವ್ ಅಂದರೆ ಶಾಸಕಾಂಗ, ಲೆಜಿಸ್ಲೇಟಿವ್, ಇವೆರಡೂ ಕೂಡ ಕ್ಲೋಸ್ಲಿ ಲಿಂಕ್ ಇರುತ್ತೆ. ಸೊ ವಿತ್ ಮಿನಿಸ್ಟರ್. ಸೊ ಹೀಗಾಗಿ ಸೊ ಇದರೊಟ್ಟಿಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಏನಿರುತ್ತೆ ಅಂದರೆ ಶಾಸಕಾಂಗ ಏನಿರುತ್ತೆ ಇದು ಸಂಸತ್ತಿಗೆ ಹೊಣೆಗಾರನಾಗಿ ಇರುತ್ತೆ. ಸೊ ಇದರರ್ಥ ಇದು ತನ್ನ ಒಂದು ವಿಶ್ವಾಸವನ್ನು ಯಾವಾಗ ಕಳೆದುಕೊಳ್ಳುತ್ತಾ ಆವಾಗ ರಿಸೈನ್ನ ಮಾಡಬೇಕಾಗತ್ತೆ. ಸೊ ಇದರೊಟ್ಟಿಗೆ ಇಲ್ಲಿ ಈ ಒಂದು ಸಂಸದೀಯ ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಹೆಡ್ ಆಫ್ ದ ಗೌರ್ಮೆಂಟ್ ಯಾರು ಆಗಿರ್ತಾರೆ, ಹೆಡ್ ಆಫ್ ದ ಗೌರ್ಮೆಂಟ್ ಅಂದರೆ ಸರ್ಕಾರದ ಮುಖ್ಯಸ್ಥ. ಸೊ ಇಲ್ಲಿ ಯಾರು ಬಹುಮತವನ್ನು ಹೊಂದಿರ್ತಾರ, ಸೊ ಆ ಪಕ್ಷದ ನಾಯಕ ಆ ಒಂದು ಸರ್ಕಾರದ ಮುಖ್ಯಸ್ಥನಾಗಿ ಇರ್ತಾನೆ. ಅಂದರೆ ಇಲ್ಲಿ PM ಅವರು ಸರ್ಕಾರದ ಮುಖ್ಯಸ್ಥರಾಗಿ ಇರ್ತಾರೆ. ಹಾಗೆ ಇದರೊಟ್ಟಿಗೆ ಇಲ್ಲಿ ಈ ಒಂದು ಸಂಸತ್ತನ್ನು ಅಥವಾ ಈ ಸಂಸದೀಯ ಸರ್ಕಾರದ ಸ್ವರೂಪವನ್ನು ವೆಸ್ಟ್ ಮಿನಿಸ್ಟರ್ ಮಾದರಿ ಅಂತ ಕೂಡ ಕರೆಯಲಾಗತ್ತೆ. ಏಕೆಂತಂದರೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಬ್ರಿಟನ್ನಿಂದ ಎರವಲು ಪಡೆದ ನಂತರ ಸೊ ಇದಕ್ಕೆ ವೆಸ್ಟ್ ಮಿನಿಸ್ಟರಿ ಮಾಡೆಲ್ ಅಂತ ಹೇಳಿ ಕರೆಯಲಾಗತ್ತೆ. ಅಂದರೆ ನಾವು ನಮ್ಮ ಭಾರತದ ಸಂಸದೀಯ ವ್ಯವಸ್ಥೆನ ಈ ಬ್ರಿಟನ್ನಿಂದ ಎರವಲು ಪಡೆದುಕೊಂಡಿರುವಂಥ ಕಾರಣಕ್ಕಾಗಿ ಇದನ್ನು ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಉದಾಹರಣೆಗೆ ಇಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅನ್ನುವಂಥದ್ದು ಲೋಕಸಭೆಗೆ ಜವಾಬ್ದಾರನಾಗಿ ಇರುತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಇದು. ಸೊ ಇಲ್ಲಿ ಆರ್ಟಿಕಲ್ 79 to 122 ಏನಿದೆ, ಸೊ ಇದು ಸಂಸತ್ತಿನ ಸಂಯೋಜನ. ಇಲ್ಲಿ ನೋಡಿ, ಸಂಸತ್ತಿನ ಸಂಯೋಜನ, ಹಾಗೆ ಇದರ ಅವಧಿ, ಅಧಿಕಾರಗಳು ಹಾಗೆ ಕಾರ್ಯವಿಧಾನಗಳ ಕುರಿತು ಈ ವಿಧಿಗಳು ವಿವರಿಸುತ್ತದೆ. ಸೊ ನೆಕ್ಸ್ಟ್ ಒನ್, ಸಂಸತ್ತಿನ ಸಂಘಟನೆ, ಕಾಂಪೋಸಿಷನ್ ಆಫ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತು ಏನನ್ನ ಒಳಗೊಂಡಿದೆ ಅನ್ನುವಂಥದ್ದು. ಸೊ ಇಲ್ಲಿ ಸಂಸತ್ತು ಅಂತಂದರೆ ಇಲ್ಲಿ 3 ಭಾಗಗಳನ್ನ ಇದು ಒಳಗೊಂಡಿದೆ, 3 ಪಾರ್ಟ್ಸ್. ಸೊ ಫಸ್ಟ್ ಒನ್ ಹೌಸ್ ಆಫ್ ಪೀಪಲ್, ಹಾಗೆ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಹಾಗೆ ರಾಷ್ಟ್ರಪತಿಗಳು, ಈ 3ರನ್ನು ಇದು ಒಳಗೊಂಡಿದೆ. ಸೊ ಇದೇನಿದು ಕನ್ಫ್ಯೂಸ್ ಆಗಬೇಡಿ, ಹೌಸ್ ಆಫ್ ಪೀಪಲ್ ಹಾಗೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಂದ್ರೆ. ಸೊ ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಈ 3ರನ್ನು ಕೂಡ ಒಳಗೊಂಡಿದೆ ನಮ್ಮ ಈ ಒಂದು ಸಂಸತ್ತು. ಸೊ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇನ್ 1954 ಸೊ ಇಲ್ಲಿ ಒಂದು ಬದಲಾವಣೆಯನ್ನು ಮಾಡಲಾಗುತ್ತೆ, ಒಂದು ಚೇಂಜಸನ್ನು ಮಾಡಲಾಗುತ್ತೆ. ಏನು ಬದಲಾವಣೆ ಅಂತಂದರೆ,
ಸೊ ಈ ಮೇಲೆ ಹೇಳಿದ 3 ಭಾಗಗಳಲ್ಲಿ ಮೇಲಿನ 2 ಭಾಗಗಳೇನಿದೆ, ಸೊ ಇದರಲ್ಲಿ ಹೌಸ್ ಆಫ್ ಪೀಪಲ್ ಏನಿದೆ, ಸೊ ಇದನ್ನು ಹೌಸ್ ಆಫ್ ಪೀಪಲ್ ಅಂತ ಕರೆಯೋದನ್ನು ಲೋಕಸಭೆ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಇನ್ 1954 ಹಾಗೆ ಇದಕ್ಕೆ ಕೆಳಮನೆ ಅಂತಲೂ ಕೂಡ ಇದಕ್ಕೆ ಕರೆಯಲಾಗತ್ತೆ. ಸೊ ನಾವು ಪ್ರಸ್ತುತ ಇಲ್ಲಿ ಲೋಕಸಭೆ ಅಂತಲೇ ಹೆಚ್ಚಾಗಿ ಬಳಸ್ತೀವಿ ಅಥವಾ ಕೆಳಮನೆ ಅಂತಾನೆ ಬಳಸ್ತೀವಿ. ಆದರೆ ಇಲ್ಲಿ ಹೌಸ್ ಆಫ್ ಪೀಪಲ್ ಆರಂಭದಲ್ಲಿ ಇರುತ್ತೆ. ಇದಕ್ಕೆ ಲೋಕಸಭೆ ಅಥವಾ ಕೆಳಮನೆ ಅನ್ನುವಂಥದ್ದನ್ನು 1954 ಬದಲಾವಣೆ ಮಾಡಲಾಗತ್ತೆ. ಸೊ ಈ ಲೋಕಸಭೆ ಅಥವಾ ಕೆಳಮನೆ ಅನ್ನುವಂಥದ್ದು ಇಡೀ ಭಾರತದ ಜನರನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಪ್ರತಿನಿಧಿಸುತ್ತೆ. ಹಾಗೆ ಈ ಕೌನ್ಸಿಲ್ ಆಫ್ ಸ್ಟೇಟ್ಸ್, ಸೊ ಇಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಇರುವುದಕ್ಕೆ ರಾಜ್ಯಸಭೆ ಅಥವಾ ಮೇಲ್ಮನೆ ಅಂತ ಹೇಳಿ ಬದಲಾವಣೆಯನ್ನು ಮಾಡಲಾಗತ್ತೆ. ಸೊ ಈ ರಾಜ್ಯಸಭಾ ಅಥವಾ ಮೇಲ್ಮನೆ ಅನ್ನುವಂಥದ್ದು ಇಲ್ಲಿ ಯಾರನ್ನು ರೀಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಪ್ರತಿನಿಧಿಸುತ್ತದೆ ಅಂತಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಂತರದಲ್ಲಿ ರಾಷ್ಟ್ರಪತಿಗಳು, ಇವರು ಕೂಡ ಸಂಸತ್ತಿನ ಭಾಗ ಆಗಿದ್ದಾರೆ. ಸೊ ಇಲ್ಲಿ ನೋಡಿ, ಇವರು ಸಂಸತ್ತಿನ ಅವಿಭಾಜ್ಯ ಅಂಗ ಆಗಿದ್ದಾರೆ. ಇಲ್ಲಿ ನೋಡಿ ವಿಶೇಷವಾಗಿ ಏನಂತಂದರೆ ಇವರು ಯಾವುದೇ ಸದನಗಳ ಸದಸ್ಯರಲ್ಲದೆ ಇದ್ದರೂ ಕೂಡ, ಅಂದರೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಈ ಎರಡೂ ಸಭೆಯ ಸದಸ್ಯರ ಆಗಿರದೇ ಇರ್ತಾರೆ ಇವರು, ಈ ಒಂದು ರಾಷ್ಟ್ರಪತಿಗಳು. ಆದರೂ ಕೂಡ ಇವರು ಸಂಸತ್ತಿನ ಅವಿಭಾಜ್ಯ ಅಂಗ ಆಗಿರ್ತಾರೆ. ಹಾಗೆ ಇವರು ಸಂಸತ್ತಿನಲ್ಲಿ ಅಂದರೆ ಅಧಿವೇಶನ ಕಲಾಪಗಳಲ್ಲಿ ಕುಳಿತುಕೊಳ್ಳೋದಿಲ್ಲ. ಸೊ ಯಾಕೆ ಇವರು ಸಂಸತ್ತಿನ ಅವಿಭಾಜ್ಯ ಅಂಗ ಆಗಿದ್ದಾರೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಇವರಿಗೆ ಒಂದಿಷ್ಟು ಪ್ರಮುಖ ಅಧಿಕಾರಗಳಿದೆ. ಏನು ಅಧಿಕಾರಗಳಂತಂದರೆ ಇವರು ಸಂಸತ್ತನ್ನು ಅಂದರೆ ಈ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಕರೆಯುವಂಥ ಮತ್ತು ಅದನ್ನು ಮುಂದೂಡುವಂಥ ಅಧಿಕಾರವನ್ನು ಇವರು ಹೊಂದಿರ್ತಾರೆ. ಹಾಗೆ ಈ ಲೋಕಸಭೆ ಏನಿರುತ್ತೆ ಇದನ್ನು ಡಿಸಾಲ್ವ್ ಅಥವಾ ವಿಸರ್ಜನೆಯನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಇದರೊಟ್ಟಿಗೆ ಈ ರಾಜ್ಯಸಭೆ ಮತ್ತು ಲೋಕಸಭೆಯ ಒಂದು ಜಂಟಿ ಅಧಿವೇಶನ ಜಾಯಿಂಟ್ ಸಿಟ್ಟಿಂಗ್ ಅಥವಾ ಜಾಯಿಂಟ್ ಸೆಷನ್ನ ಕರೆಯುವಂಥ ಅಧಿಕಾರ ಇವರಿಗೆ ಇರುತ್ತೆ. ಹಾಗೆ ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆಗಳನ್ನ ಹೊರಡಿಸುವಂಥ ಅಧಿಕಾರ ಇವರಿಗೆ ಇರುತ್ತೆ. ಸೊ ಹೀಗಾಗಿ ಇವರು ಕೂಡ ಅಂದರೆ ರಾಷ್ಟ್ರಪತಿಗಳು ಕೂಡ ಇಲ್ಲಿ ಸಂಸತ್ತಿನ ಅವಿಭಾಜ್ಯ ಅಂಗ ಆಗಿರ್ತಾರೆ. ಸೊ ಹೀಗಾಗಿ ನಮಗೆ ಎಲ್ಲಿಯಾದರೂ ಕೂಡ ಸೆಂಟೆನ್ಸ್ನಲ್ಲಿ ಸಂಸತ್ತು ಅಂತ ಬಳಸಿದ್ದಾರೆ ಅಂತಂದ್ರೆ ಇದರ ಅರ್ಥ ಇಲ್ಲಿ ಏನನ್ನ ಒಳಗೊಂಡಿರುತ್ತೆ, ಇದು ಪ್ರೆಸಿಡೆಂಟ್ ಅವರನ್ನು, ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆ, ಸೊ ಈ 3 ಭಾಗಗಳನ್ನ ಸಂಸತ್ತು ಒಳಗೊಂಡಿರುತ್ತೆ. ಸೊ ಇಲ್ಲಿ ಒಂದಿಷ್ಟು ಅಂಶಗಳನ್ನ ನೆನಪಿಟ್ಕೊಳ್ಬೇಕಾಗತ್ತೆ. ಏನು ಅಂತಂದ್ರೆ ಸಂವಿಧಾನ ರಚನಾಕಾರರು ಅಮೇರಿಕನ್ ಮಾದರಿಗಿಂತ ಬ್ರಿಟಿಷ್ ಮಾದರಿಯನ್ನು ಹೆಚ್ಚು ಅವಲಂಬಿಸಿದರು. ಸೊ ಇದೇ ಕಾರಣಕ್ಕಾಗಿ ನಮ್ಮ ಸಂಸದೀಯ ವ್ಯವಸ್ಥೆನ ಇಲ್ಲಿ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅಂತ ಹೇಳಿ ಕರೆಯಲಾಗತ್ತೆ. ವೆಸ್ಟ್ ಮಿನಿಸ್ಟರ್ ಮಾಡೆಲ್. ಸೊ ಯಾಕೆಂತಂದ್ರೆ ಭಾರತದ ಒಂದು ಆಡಳಿತದಲ್ಲಿ ಹೆಚ್ಚಾಗಿ ಬ್ರಿಟಿಷರ ಒಂದು ಪ್ರಭಾವ ಆಗಿರುತ್ತೆ. ಸೊ ಈ ಕಾರಣಕ್ಕಾಗಿ ಬ್ರಿಟಿಷ್ ಮಾದರಿಯನ್ನು ಹೆಚ್ಚಾಗಿ ಸಂವಿಧಾನದ ರಚನಾಕಾರರು ಅವಲಂಬನೆಯನ್ನು ಮಾಡಿರ್ತಾರೆ. ಹಾಗೆ ಇಲ್ಲಿ ಸಂಸದೀಯ ಸರ್ಕಾರ ಅನ್ನುವಂಥದ್ದು ಏನಿದೆ, ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್, ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಪರಸ್ಪರ ಅವಲಂಬನೆಗೆ ಒತ್ತನ್ನು ನೀಡುತ್ತೆ. ಈಗಾಗಲೇ ಮೇಲೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಸೊ ಇಲ್ಲಿ ಪರಸ್ಪರ ಅವಲಂಬನೆಗೆ ಒತ್ತನ್ನು ನೀಡುತ್ತೆ. ಸೊ ನಾವಿವಾಗ ಈ ರಾಜ್ಯಸಭಾ ಸಂಯೋಜನೆ ಕುರಿತು ನೋಡೋಣ. ಅಂದರೆ ರಾಜ್ಯಸಭೆ ಏನನ್ನು ಒಳಗೊಂಡಿದೆ, ಅದರ ಕಾಂಪೋಸಿಷನ್ ಏನು ಅನ್ನೋದು ನೋಡೋಣ. ಸೊ ಇಲ್ಲಿ ಶೆಡ್ಯೂಲ್ 4 ಏನಿದೆ, 4ನೇ ಒಂದು ಪರಿಚ್ಛೇದ ಅಥವಾ 4th ಶೆಡ್ಯೂಲ್ ಏನಿದೆ, 4th ಶೆಡ್ಯೂಲ್. ಸೊ ಈ 4th ಶೆಡ್ಯೂಲ್ ಅನ್ನುವಂಥದ್ದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯ ವ್ಯಾಪ್ತಿಯಲ್ಲಿ ಸೀಟುಗಳ ಹಂಚಿಕೆಯ ಬಗ್ಗೆ ವ್ಯವಹರಿಸುತ್ತೆ, ಅಂದರೆ ಇದರ ಬಗ್ಗೆ ತಿಳಿಸತ್ತೆ ಅಂತ. ಸೊ ಇಲ್ಲಿ ಈ ರಾಜ್ಯಗಳ ಒಂದು ಈ ರಾಜ್ಯಸಭೆಯ ಗರಿಷ್ಠ ಬಲವನ್ನು ನೋಡೋದಾದ್ರೆ ಅಂದರೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟು ಇದೆ ಅಂತಂದರೆ ಇಲ್ಲಿ ಸಾಂವಿಧಾನಿಕ ಮಿತಿಯೇ ಇದೆ, ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ ಒಂದು ಲಿಮಿಟ್ ಇರುವಂಥದ್ದು. ಸೊ ಇಲ್ಲಿ ಹೀಗಾಗಿ ಈ ಒಂದು ರಾಜ್ಯಸಭೆಯ ಗರಿಷ್ಠ ಮಿತಿ 250 ಆಗಿದೆ. ಸೊ ಇದನ್ನು ಮೀರಿ ಹೋಗೋ ಹಾಗಿಲ್ಲ ಅನ್ನುವಂಥದ್ದು ಸಾಂವಿಧಾನಿಕ ಮಿತಿ ಇದು. ಹಾಗೆ ಆದರೆ ಪ್ರಸ್ತುತ ಬಲ ಅನ್ನುವಂಥದ್ದು ನೋಡಿ, ಸೊ ಸದ್ಯಕ್ಕೆ ಇವಾಗ
245 ಇದೆ. ಸೊ ಮ್ಯಾಕ್ಸಿಮಮ್ ಸೊ ಇಲ್ಲಿ 250 ಇದ್ರೆ ಸೊ ಪ್ರಸ್ತುತ ಇರುವಂಥದ್ದು 245 ಸ್ಥಾನಗಳಿದೆ. ಸೊ ರಾಜ್ಯಸಭೆಯ ಒಂದು ಸ್ಥಾನಗಳು. ಸೊ ಈ 245ರಲ್ಲಿ ಒಟ್ಟು 245ರಲ್ಲಿ ರಾಜ್ಯಗಳು ಮತ್ತು ಯುಟೀಸ್ ಅಂದರೆ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಂದ 233 ಜನರನ್ನು ಆಯ್ಕೆ ಮಾಡಲಾಗತ್ತೆ. ಹಾಗೆ ಈ ಒಟ್ಟು 245ರಲ್ಲಿ 12 ಜನರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ, ಅಂದರೆ ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಈ ರಾಜ್ಯಸಭೆ ಏನಿದೆ ಇದನ್ನು ಹಿರಿಯರ ಸದನ ಅಂತ ಹೇಳಿ ಕರೆಯಲಾಗತ್ತೆ, ಅಥವಾ ಇದನ್ನು ರೆಡ್ ಕಾರ್ಪೆಟ್ ಹೌಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಈ ಥರ ಕೇಳ್ಬೋದು ನಿಮಗೆ. ಯಾವ ಒಂದು ಸದನವನ್ನು ರೆಡ್ ಕಾರ್ಪೆಟ್ ಹೌಸ್ ಅಥವಾ ಹಿರಿಯರ ಸದನ ಅಂತ ಹೇಳಿ ಕರೆಯಲಾಗತ್ತೆ ಅಂದರೆ ಅದು ರಾಜ್ಯಸಭೆ ಆಗಿರುತ್ತೆ. ಯಾಕೆ ಈ ಥರ ಕರೀತಾರೆ ಇದಕ್ಕೆ ರೆಡ್ ಕಾರ್ಪೆಟ್ ಹೌಸ್ ಅಂತಂದ್ರೆ ಇಲ್ಲಿ ನೋಡಿ, ಯಾವುದೇ ದೋಷಪೂರಿತ ಕಾನೂನಿಗೆ ಲೋಕಸಭೆ ಹಸಿರು ಧ್ವಜವನ್ನು ತೋರಿಸಿದ್ರೆ ರಾಜ್ಯಸಭೆ ಕೆಂಪು ಸಂಕೇತವನ್ನು ತೋರಿಸುತ್ತೆ ಎಂದರ್ಥ. ಸೊ ಇವಾಗ ಫುಟ್ಬಾಲ್ ಆಟದಲ್ಲಿ ಇದನ್ನು ಬಳಸ್ತಾರೆ ನೋಡಿ, ಫ್ಲ್ಯಾಗ್ಗಳನ್ನು. ಏನಾದರೂ ಫಾಲ್ಟ್ ಆದರೆ ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ಮೆಸೇಜನ್ನು ಕನ್ವೆ ಮಾಡಲಿಕ್ಕೆ, ಏನು ತಪ್ಪಾಗಿದೆ ಅನ್ನೋದನ್ನು ಕನ್ವೆ ಮಾಡಲಿಕ್ಕೆ ಏನು ಮಾಡ್ತಾರೆ, ಫ್ಲ್ಯಾಗನ್ನು ತೋರಿಸ್ತಾರೆ. ಅದೇ ರೀತಿ ಈ ಒಂದು ಕಾನೂನನ್ನು ಅಂದ್ರೆ ಅಲ್ಲಿ ಏನಾದರೂ ಕಾನೂನಿನಲ್ಲಿ ಏನಾದರೂ ದೋಷಗಳುಂಟಾದ್ರೆ ಅದನ್ನು ತೋರಿಸಲಿಕ್ಕೆ ಈ ಲೋಕಸಭೆ ಏನಿದೆ ಹಸಿರು ಫ್ಲ್ಯಾಗನ್ನು ತೋರಿಸಿದ್ರೆ, ಅದೇ ರೀತಿ ರಾಜ್ಯಸಭೆ ಕೆಂಪು ಸಂಕೇತವನ್ನು ಇಲ್ಲಿ ನೋಡಿ, ರಾಜ್ಯಸಭೆ ಕೆಂಪು ಸಂಕೇತವನ್ನು ತೋರಿಸುತ್ತೆ, ಕೆಂಪು. ಸೊ ಹೀಗಾಗಿ ಇದಕ್ಕೆ ರೆಡ್ ಕಾರ್ಪೆಟ್ ಹೌಸ್ ಅಂತ ಹೇಳಿ ಕರೆಯಲಾಗತ್ತೆ. ಹಾಗೆ ಈ ರಾಜ್ಯಗಳ ಪ್ರಾತಿನಿಧ್ಯವನ್ನು ನೋಡೋದಾದರೆ ಅಂದರೆ ರಾಜ್ಯಸಭೆಯಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಅಂದರೆ ಇಲ್ಲಿ ಸದಸ್ಯರನ್ನು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಇಲ್ಲಿ ಆಯ್ಕೆಯನ್ನು ಮಾಡ್ತಾರೆ. ಸೊ ಇವಾಗ ಏನು ಒಟ್ಟು 245ರಲ್ಲಿ 233 ಸದಸ್ಯರು ಏನಿರ್ತಾರೆ ಇವರನ್ನು ಇಲ್ಲಿ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಅಂತಂದರೆ MLAಗಳು ಏನು ಮಾಡ್ತಾರೆ, ಈ MLCಗಳನ್ನ ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಸೊ ದಿಸ್ ಇಸ್ ದ ರಾಜ್ಯಸಭೆ. ಸೊ ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಸೊ ಇನ್ನುಳಿದ 12 ಜನರನ್ನು ಇಲ್ಲಿ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್, ಇವರ ಚುನಾವಣೆ ಅನ್ನುವಂಥದ್ದು ಏಕಮತ ವರ್ಗಾವಣಾ ಪ್ರಮಾಣಗುಣ ಒಂದು ಪದ್ಧತಿ ಅನುಸರಿಸಲಾಗತ್ತೆ. ಸೊ ಈಗಾಗಲೇ ನಾವು ಏನು ಅಂತಂದರೆ ಈ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂತ ಬಂದಾಗ, ಅಂದರೆ ಇದನ್ನು ಈ ಪ್ರೆಸಿಡೆಂಟ್ ಅವರ ಚುನಾವಣೆ ಬಂದಾಗ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡಿದ್ದೀವಿ. ಸೊ ಅಲ್ಲಿ ಕೂಡ ನಿಮಗೆ ಹೇಳಿದ್ದೆ ನಾನು, ಈ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಏನಿದೆ ಇದನ್ನು ಎಲ್ಲಿ ಬಳಸ್ತಾರೆ ಅಂತ. ಸೊ ಇದನ್ನು ಪ್ರೆಸಿಡೆಂಟ್ ಅವರ ಒಂದು ಚುನಾವಣೆಯಲ್ಲಿ, ಹಾಗೆ ವೈಸ್ ಪ್ರೆಸಿಡೆಂಟ್ ಚುನಾವಣೆಯಲ್ಲಿ, ಹಾಗೂ ಈ ರಾಜ್ಯಸಭೆ ಚುನಾವಣೆ, ಹಾಗೆ ಈ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ಈ ಒಂದು ರಾಜ್ಯಗಳ ಒಂದು ವಿಧಾನ ಪರಿಷತ್ ಏನಿರುತ್ತೆ ಅಲ್ಲಿ ಈ ಒಂದು ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟಿಂಗ್ ಸಿಸ್ಟಮನ್ನು ಬಳಸಲಾಗುತ್ತೆ ಅನ್ನುವಂಥದ್ದನ್ನು. ಸೊ ಇಲ್ಲಿ ಕೂಡ ಅದೇ ಒಂದು ಪದ್ಧತಿ ಬಳಕೆ ಆಗುತ್ತೆ. ಸೊ ಅದರ ಕುರಿತು ನಾವು ಅಂದರೆ ಈ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂದರೆ ಏನು ಅನ್ನುವಂಥದ್ದನ್ನು ವಿವರವಾಗಿ ಚರ್ಚೆನ ಮಾಡಿದ್ದೀವಿ. ಸೊ ನೀವು ಈ ರಾಷ್ಟ್ರಪತಿಗಳು ಕ್ಲಾಸ್ ಅಂತ ಬಂದಾಗ, ಪ್ರೆಸಿಡೆಂಟ್ ಕ್ಲಾಸ್ ಬಂದಾಗ ನೀವು ಅದನ್ನು ಈ ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು. ಸೊ ಇಲ್ಲಿ ಈ ಸೀಟುಗಳ ಹಂಚಿಕೆ ಯಾವ ರೀತಿ ಆಗತ್ತಾ ಅನ್ನುವಂಥದ್ದು, ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಅಂದರೆ ಯಾವ ರಾಜ್ಯಗಳು ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರುತ್ತೆ ಅವುಗಳು ಹೆಚ್ಚಿನ ಒಂದು ಸ್ಥಾನಗಳನ್ನ ಇಲ್ಲಿ ಪಡೆಯುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಈ ಪ್ರತಿನಿಧಿಗಳ ಸಂಖ್ಯೆ ಅಂದರೆ ರಾಜ್ಯಗಳಿಂದ ಪ್ರತಿನಿಧಿಸಲ್ಪಡುವಂಥ ಸದಸ್ಯರ ಸಂಖ್ಯೆ ಏನಾಗುತ್ತೆ ರಾಜ್ಯದಿಂದ ರಾಜ್ಯಕ್ಕೆ ಬದಲಾವಣೆ ಆಗುತ್ತೆ. ಉದಾಹರಣೆಗೆ ಇವಾಗ UPಯಿಂದ ನೋಡಿ 31 ಸ್ಥಾನ ಇದೇ ಗರಿಷ್ಠ ಇದೆ, ಅಂದರೆ ಈ ಒಂದು ರಾಜ್ಯಸಭೆಯಲ್ಲಿ ಗರಿಷ್ಠ ಸದಸ್ಯರನ್ನು ಹೊಂದಿರುವಂಥ ರಾಜ್ಯ UP ಆಗಿದೆ. ಬಿಕಾಸ್ UP ಅನ್ನುವಂಥದ್ದು ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರುವಂಥ ರಾಜ್ಯ ಆಗಿದೆ ಭಾರತದಲ್ಲಿ. ಸೊ ಹೀಗಾಗಿ ಗರಿಷ್ಠ ಸ್ಥಾನಗಳನ್ನ ಇದು ಹೊಂದಿದ್ರೆ. ಸೊ ಇನ್ನು ನೋಡಿ ತ್ರಿಪುರಾದಲ್ಲಿ ಒಂದೇ ಒಂದು, ಯಾಕೆ ಅಂತಂದರೆ ಇದು ಕಡಿಮೆ ಒಂದು ಜನಸಂಖ್ಯೆನ ಹೊಂದಿರುವಂಥ ಕಾರಣಕ್ಕಾಗಿ. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಅಂದರೆ ಅಮೇರಿಕಾದೊಂದಿಗೆ ಈ ಒಂದು ವ್ಯವಸ್ಥೆಯನ್ನು ಹೋಲಿಸಿದ್ರೆ, ಅಂದರೆ ಇವಾಗ ನಮ್ಮಲ್ಲಿ ಏನಿದೆ
ರಾಜ್ಯಸಭೆಗಳಿಗೆ ರಾಜ್ಯಗಳಿಂದ ಆಯ್ಕೆಯಾಗುವಂಥ ಸದಸ್ಯರಲ್ಲಿ ಏನಾಗುತ್ತೆ ವ್ಯತ್ಯಾಸ, ಅಂದರೆ ಇಲ್ಲಿ ರಾಜ್ಯದಿಂದ ಏನಾಗುತ್ತೆ ರಾಜ್ಯಕ್ಕೆ ಬದಲಾವಣೆ ಕಂಡುಬರುತ್ತೆ. ಆದರೆ ಅಮೇರಿಕಾದಲ್ಲಿ ಈ ಥರ ಇಲ್ಲ ನೋಡಿ, ಅಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಸಮಾನ ಪ್ರಾತಿನಿಧ್ಯ ನೀಡಲಾಗಿದೆ. ಅಂದರೆ ಇವಾಗ ಎಲ್ಲ ರಾಜ್ಯಗಳಿಗೆ, ಇವಾಗ ಒಂದು ರಾಜ್ಯಗಳಿಗೆ 2 ಸ್ಥಾನಗಳನ್ನ ನೀಡಿದರೆ ಇದೇ ರೀತಿಯ ಎಲ್ಲ ರಾಜ್ಯಗಳು ಕೂಡ 2 ಸ್ಥಾನಗಳನ್ನ ನೀಡಬೇಕಾಗತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಸೊ ನಿಮಗೆ ಗೊತ್ತಿರಲಿ, ಈ ರಾಜ್ಯಸಭೆಯ ಸದಸ್ಯರನ್ನು ಇಲ್ಲಿ ಪರೋಕ್ಷವಾಗಿ ಚುನಾಯಿತರಾಗ್ತಾರೆ. ಅಂದರೆ ಇವರನ್ನು ಇಂಡೈರೆಕ್ಟ್ ಆಗಿ, ಅಂದರೆ ಇವರನ್ನು ಜನರು ಆಯ್ಕೆ ಮಾಡೋದಿಲ್ಲ, ಬದಲಿಗೆ ಜನರಿಂದ ಆಯ್ಕೆಯಾಗಿರುವಂಥ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಅಂದರೆ MLAಗಳು ಏನಿರ್ತಾರೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಇವರಿಂದ ಇವರೇನಾಗ್ತಾರೆ, ಈ ಸದಸ್ಯರಲ್ಲಿ ಆಯ್ಕೆ ಆಗ್ತಾರೆ. ಸೊ ಹೀಗಾಗಿ ಇವರು ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ. ಹಾಗೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಪ್ರಾತಿನಿಧ್ಯ, ಅಂದರೆ ಈ ಯೂನಿಯನ್ ಟೆರಿಟರಿ ಏನಿರುತ್ತೆ, ಈ ಒಂದು ಪ್ರದೇಶಗಳಿಂದ ಯಾವ ರೀತಿ ಇಲ್ಲಿ ಮೆಂಬರ್ಗಳು ಆಯ್ಕೆ ಆಗ್ತಾರೆ ಅನ್ನುವಂಥದ್ದು. ಸೊ ರಾಜ್ಯಸಭೆಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಪ್ರಾತಿನಿಧ್ಯ ವಿಶೇಷವಾಗಿ ಉದ್ದೇಶಕ್ಕಾಗಿ ರಚಿಸಲಾದಂಥ ಒಂದು ನಿರ್ವಾಚನಾ ಮಂಡಳಿ ಇರುತ್ತೆ, ಅಂದರೆ ಎಲೆಕ್ಟೋರಲ್ ಕಾಲೇಜ್. ಸೊ ಇದರ ಮೂಲಕ ಏನಾಗ್ತಾರೆ, ಇಲ್ಲಿ ಪರೋಕ್ಷವಾಗಿ ಇವರು ಆಯ್ಕೆ ಆಗ್ತಾರೆ. ಸೊ ಇಲ್ಲಿಯೂ ಕೂಡ ಏಕಮತ ವರ್ಗಾವಣಾ ಪ್ರಮಾಣಗುಣ ಪದ್ಧತಿಯನ್ನು ಬಳಸಲಾಗತ್ತೆ. ಹಾಗೆ ಇಲ್ಲಿ ದೆಹಲಿ ಮತ್ತು ಪುದುಚೇರಿ ಮಾತ್ರ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿದೆ, ಅಂದರೆ ಎಲ್ಲ ಕೇಂದ್ರಾಡಳಿತ ಪ್ರಾತಿನಿಧ್ಯವನ್ನು ಹೊಂದಿಲ್ಲ. ಇದರಲ್ಲಿ ಕೇವಲ ದೆಹಲಿ ಮತ್ತು ಪುದುಚೇರಿ ಮಾತ್ರ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿರುವಂಥದ್ದು. ಸೊ ಇತ್ತೀಚೆಗೆ 2 ಹೊಸ ಕೇಂದ್ರಾಡಳಿತ ಪ್ರದೇಶಗಳನ್ನು ಸ್ಥಾಪಿಸಲಾಗಿತ್ತು. ಅವುಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್. ಸೊ ಈ ಒಂದು ಕೇಂದ್ರಾಡಳಿತ ಪ್ರದೇಶದಿಂದ ಪ್ರಾತಿನಿಧ್ಯಗಳು ಕೂಡ, ಅಂದರೆ ಈ ಒಂದು ರಾಜ್ಯಸಭೆಯಲ್ಲಿ ಇದರ ಒಂದು ಅಧಿಕೃತ ಒಂದು ಮಾಹಿತಿ ಇನ್ನೂ ಕೂಡ ತಿಳಿದು ಬಂದಿಲ್ಲ, ಎಷ್ಟು ಸ್ಥಾನಗಳು ಈ ಒಂದು UTಗಳಿಂದ ಬರಬೇಕು ಅನ್ನುವಂಥದ್ದು. ಸೊ ಏನಿವಾಗ ನಾವು ರಾಜ್ಯಸಭೆಯ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದೀವಿ, ಇದರ ಕುರಿತು ಸಂವಿಧಾನ ಸಭೆಯಲ್ಲಿ, ಅಂದರೆ ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಯಾವ ರೀತಿ ಚರ್ಚೆಯಾಗಿತ್ತು, ಹಾಗೆ ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು ಅನ್ನೋದು ನೋಡೋಣ. ಸೊ ಇಲ್ಲಿ ಸಂವಿಧಾನದ ಸಭೆಯಲ್ಲಿ ಚರ್ಚೆ, ಸ್ವತಂತ್ರ ಭಾರತದ ಮುಂದಿರುವ ಸವಾಲುಗಳನ್ನ ಎದುರಿಸಲು ನೇರವಾಗಿ ಆಯ್ಕೆಯಾದ ಒಂದೇ ಸದನವು ಅಸಮರ್ಪಕ ಎಂದು ಸಂವಿಧಾನ ಸಭೆ ಪರಿಗಣಿಸುತ್ತಾ. ಅಂದರೆ ಇವಾಗ ಇಲ್ಲಿ ನೋಡಿ, ಮುಂದಿನ ಸವಾಲುಗಳು, ಅವಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರತ್ತಾ. ಸೊ ಹೀಗಾಗಿ ಮುಂದೆ ಬರುವಂಥ ಸವಾಲುಗಳನ್ನ ಎದುರಿಸಲಿಕ್ಕೆ ನೇರವಾಗಿ ಆಯ್ಕೆಯಾದಂಥ ಒಂದೇ ಸದನ, ಅಂದರೆ ಇಲ್ಲಿ ಅದರ ಕುರಿತು ಹೇಳ್ತಾ ಇದ್ದಾರೆ ಲೋಕಸಭೆ ಅನ್ನುವಂಥ ಒಂದೇ ಸದನ ಅನ್ನುವಂಥದ್ದು ಅಸಮರ್ಪಕ ಆಗಿರುತ್ತೆ. ಸೊ ಇದೊಂದೇ ಇದ್ದರೆ ಇಲ್ಲಿ ಮುಂದೆ ಬರುವಂಥ ಸವಾಲುಗಳನ್ನ ನೇರವಾಗಿ ಇಲ್ಲಿ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಏನು ಮಾಡುತ್ತೆ, ಇದು ರಾಜ್ಯಗಳ ಪರಿಷತ್ತು ಎಂದು ಕರೆಯಲ್ಪಡುವ 2ನೇ ಸದನವನ್ನು ಕೂಡ ಏನು ಮಾಡಲಾಗತ್ತೆ, ರಚಿಸಲಾಗತ್ತೆ. ಸೊ ಈ ಮೂಲಕ ಏನಾಗುತ್ತೆ, ಇಲ್ಲಿ ರಾಜ್ಯಸಭೆ ಅನ್ನುವಂಥದ್ದು ಉಗಮ ಆಗತ್ತೆ. ಹಾಗಿದ್ರೆ ಯಾಕೆ ಇಲ್ಲಿ ರಾಜ್ಯಸಭೆಯ ಉಪಯುಕ್ತತೆ ಅನ್ನುವಂಥದ್ದು ಬೇಕಾಗತ್ತೆ ಅಂತಂದ್ರೆ, ಸೊ ಇಲ್ಲಿ ನೋಡಿ, ರಾಜ್ಯಸಭೆಯ ಉಪಯುಕ್ತತೆ ಆತುರದ ಕಾನೂನನ್ನ ತಡೆಯುತ್ತೆ. ಅಂದರೆ ಇವಾಗ ಲೋಕಸಭೆ ತೆಗೆದುಕೊಂಡಿರುವಂಥ ಕಾನೂನುಗಳು ಏನಾದರೂ ಮಾಡ್ತಾ ಇದ್ರೆ, ಸೊ ಅಲ್ಲಿ ಏನಾದರೂ ಲೋಪದೋಷಗಳಿದ್ರೆ, ಸೊ ಅಂತಹ ಒಂದು ಕಾನೂನಿಗೆ ಏನು ಮಾಡುತ್ತೆ, ತಡೆಯನ್ನು ಹಾಕತ್ತೆ. ಸೊ ಯಾಕೆ ಅಂತಂದರೆ ಇಲ್ಲಿ ಈ ಒಂದು ಸದನದಲ್ಲಿ ತಜ್ಞರಿರ್ತಾರೆ, ಸ್ಪೆಷಲಿಸ್ಟ್ಗಳಿರ್ತಾರೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ. ಹಾಗೆ ಫೆಡರಲ್ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೆ. ಸೊ ಹೀಗಾಗಿ ಇದು ಉಪಯುಕ್ತವಾಗಿರುವಂಥದ್ದು. ಸೊ ಉದಾಹರಣೆಗೆ ಇಲ್ಲಿ ನೇರ ಚುನಾವಣೆಗೆ ಗೆಲ್ಲಲಾರಂಥ ಒಂದು ವ್ಯಕ್ತಿಗಳಿರ್ತಾರೆ. ಸೊ ಅಂಥವರಲ್ಲಿ ವಿಜ್ಞಾನಿಗಳಾಗಿರಬಹುದು, ಕಲಾವಿದರಾಗಿರಬಹುದು, ಅಥವಾ ಪ್ರಮುಖ ಆರ್ಥಿಕ ತಜ್ಞರಾಗಿರಬಹುದು, ಅಥವಾ ಕ್ರೀಡಾಪಟುಗಳಾಗಿರಬಹುದು. ಸೊ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳನ್ನ ಏನು ಮಾಡಲಾಗುತ್ತೆ, ಇಲ್ಲಿ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನವನ್ನು ಮಾಡಲಾಗತ್ತೆ. ಸೊ ಹೀಗಾಗಿ ಈ ಲೋಕಸಭೆಯಲ್ಲಿ ಏನಾದರೂ ಕಾನೂನಿನಲ್ಲಿ ದೋಷಗಳಿದ್ದರೆ, ಸೊ ಇಲ್ಲಿ ಇರುವಂತಹ ಆರ್ಥಿಕ ತಜ್ಞರು ಅಥವಾ ಯಾವುದೇ ವಿಜ್ಞಾನಿಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಅಲ್ಲಿ ಅವುಗಳನ್ನ ಪರಿಶೀಲನೆಯನ್ನು ಮಾಡಲಾಗತ್ತೆ. ಸೊ ಈ ಮೂಲಕ ಅಲ್ಲಿ ಆಗಿರುವಂಥ ಲೋಪದೋಷಗಳನ್ನ ಅಲ್ಲಿ ಬಗೆಹರಿಸಲಾಗತ್ತೆ ಅನ್ನುವಂಥದ್ದು. ಸೊ ಉದಾಹರಣೆಗೆ ಇವಾಗ ಮನಮೋಹನ್ ಸಿಂಗ್ ಅವರು
ರಾಜ್ಯಸಭೆಯ ಮೂಲಕ, ಸೊ ಇವ್ರು ಏನಾಗ್ತಾರೆ, ರಾಜ್ಯಸಭೆಗೆ ಆಯ್ಕೆಯಾಗುವ ಮೂಲಕ ಏನಾಗ್ತಾರೆ, ಮುಂದಿನ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಗೊಳ್ತಾರೆ. ಸೊ ಇಲ್ಲಿ ಈ ಒಂದು ಮನಮೋಹನ್ ಸಿಂಗ್ ಅವರು ಪ್ರಮುಖ ಆರ್ಥಿಕ ತಜ್ಞರಾಗಿದ್ದರು. ಸೊ ಅವರ ಒಂದು ಆರ್ಥಿಕ ತಜ್ಞ, ಸೊ ಅವರ ನಾಲೆಜನ್ನು ಇಲ್ಲಿ ಬಳಸಿಕೊಳ್ಳಲಾಗತ್ತೆ. ಸೊ ಮುಂದೆ ಅವರು LPG ರಿಫಾರ್ಮ್ಸನ್ನು ಕೂಡ ತರ್ತಾರೆ. LPG ರಿಫಾರ್ಮ್. ಸೊ ಈ ರೀತಿ ಪ್ರಮುಖ ಒಂದು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳನ್ನ ಅವರು ನೇರವಾಗಿ ಚುನಾವಣೆಯಲ್ಲಿ ಗೆದ್ದು ಆರಿಸಿ ಬರಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು, ಅವರನ್ನು ನಾಮನಿರ್ದೇಶನವನ್ನು ಕೂಡ ಮಾಡಬಹುದು. ಸೊ ಇಲ್ಲಿ ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ, ಸೊ ಎಷ್ಟೇ ಹೆಸರಾಂತ ವ್ಯಕ್ತಿಗಳಾಗಿದ್ದರೂ ಕೂಡ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದರೂ ಕೂಡ ಅವರು ಚುನಾವಣೆಗೆ ನಿಂತರೆ ಕೆಲವೊಂದು ಬಾರಿ ಅವರು ಆರಿಸಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವು ಸಿನಿಮಾಗಳಲ್ಲಿ ನೋಡಿರ್ಬೋದು ಏನಂತಂದರೆ, ಚುನಾವಣೆ ಅನ್ನುವಂಥ ಟಾಪಿಕ್ ಬಂದಾಗ, ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಚುನಾವಣೆಯ ಒಂದು ಆಯ್ಕೆ ಅನ್ನುವಂಥದ್ದು ಏನಿದೆ, ಜನರಿಂದ ಆಯ್ಕೆ ಆಗುವಂಥದ್ದು ಏನಿದೆ ಅಂತಂದ್ರೆ ಅದು ತುಂಬ ಹದಗೆಟ್ಟು ಹೋಗಿಬಿಟ್ಟಿದೆ. ಸೊ ಏನು ಒಂದು ಪ್ರಚಲಿತದಲ್ಲಿರುವಂಥ ಒಂದು ಮಾತು ಏನಂತಂದ್ರೆ, ಸೊ ಏನು ಬಳಸ್ತಾರೆ ಅಂತಂದರೆ, ಈಗಿರುವಂಥ ಸನ್ನಿವೇಶದಲ್ಲಿ ಚುನಾವಣೆಯಲ್ಲಿ ಏನಾದರೂ ಸ್ವತಃ ಗಾಂಧೀಜಿಯವರೇ ಚುನಾವಣೆಗೆ ನಿಂತರೂ ಕೂಡ ಗಾಂಧೀಜಿಯವರು ಚುನಾವಣೆಯಲ್ಲಿ ಗೆದ್ದು ಬರೋದಿಲ್ಲ. ಸೊ ಇವರು ತಮ್ಮ ಠೇವಣಿಯನ್ನು ಕಳೆದುಕೊಂಡು ಬಿಡ್ತಾರೆ ಅನ್ನೋಂಥ ಮಾತಿದೆ. ಠೇವಣಿ ಅಂತಂದ್ರೆ, ಸೊ ಅವರು ಒಟ್ಟು ವ್ಯಾಲಿಡ್ ವೋಟ್ನಲ್ಲಿ 1/6 ವೋಟನ್ನು ಕೂಡ ಪಡೆದುಕೊಳ್ಳುವುದಿಲ್ಲ. ಸೊ ಈ ರೀತಿಯ ಒಂದು ಸನ್ನಿವೇಶ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳಿಗೆ, ವಿಜ್ಞಾನಿಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಅಥವಾ ಕ್ರೀಡಾಪಟುಗಳಾಗಿರ್ಬೋದು, ಆರ್ಥಿಕ ತಜ್ಞರಾಗಿರ್ಬೋದು, ಇಂಥವ್ರಿಗೇನು ಮಾಡಲಾಗತ್ತೆ, ಇಲ್ಲಿ ಅವಕಾಶವನ್ನು ನೀಡಲಾಗತ್ತೆ. ಹಾಗೆ ಇಲ್ಲಿ ನಾಮನಿರ್ದೇಶಿತ ಸದಸ್ಯರೇನಿರ್ತಾರೆ, ಅಂದರೆ ನಾಮಿನೇಟೆಡ್ ಮೆಂಬರ್ಸ್ ಏನಿರ್ತಾರೆ, ಸೊ ಈ ನಾಮಿನೇಟೆಡ್ ಮೆಂಬರ್ಸ್ಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅಂದರೆ ಒಟ್ಟು ಸದನದ ಇಲ್ಲಿ ಒಟ್ಟು ಏನು 245 ಜನರಿದ್ದಾರೆ, ಇದರಲ್ಲಿ 12 ಜನರು -12 ಅಂದರೆ 233 + 12, ಈ 12 ಜನರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. ಸೊ ಯಾವೆಲ್ಲ ಕ್ಷೇತ್ರಗಳಿಂದ ಅಂತಂದರೆ, ವಿಶೇಷ ಜ್ಞಾನವನ್ನು ಹೊಂದಿರುವಂಥ ಜನರನ್ನು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಅನುಭವವನ್ನು ಹೊಂದಿರುವಂಥ ವ್ಯಕ್ತಿಗಳನ್ನ, ಉದಾಹರಣೆಗೆ ಸಾಹಿತ್ಯ ಆಗಿರಬಹುದು, ಕಲೆ, ವಿಜ್ಞಾನ, ಸಮಾಜ ಸೇವೆ, ಕ್ರೀಡೆ. ಸೊ ಸಚಿನ್ ತೆಂಡೂಲ್ಕರ್ ಅವರನ್ನು ಕೂಡ ಈ ಹಿಂದೆ ಈ ಒಂದು ರಾಜ್ಯಸಭೆಗೆ ನಾಮಕರಣ ಮಾಡಲಾಗಿತ್ತು. ಸೊ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಪ್ರಾಯೋಗಿಕ ಮತ್ತು ವಿಶೇಷ ಜ್ಞಾನವನ್ನು ಹೊಂದಿರುವಂಥ ಜನರನ್ನು ಇಲ್ಲಿ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. ಹಾಗೆ ಈ ಚುನಾವಣಾ ಪ್ರಕ್ರಿಯೆ ಮೂಲಕ ಹೋಗದೆ ರಾಜ್ಯಸಭೆಯಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಏನು ಮಾಡಲಾಗುತ್ತೆ, ಇಲ್ಲಿ ಸ್ಥಾನವನ್ನು ನೀಡಲಾಗುತ್ತೆ ಈ ಒಂದು ನಾಮನಿರ್ದೇಶನದ ಮೂಲಕ. ಆದರೆ ಈ ಅಮೇರಿಕಾದ ಸೆನೆಟ್ ಏನಿದೆ, ಸೊ ಇಲ್ಲಿ ಅಮೇರಿಕಾದ ಸೆನೆಟ್ ಅನ್ನುವಂಥದ್ದು ಇಲ್ಲಿ ಎದಕ್ಕೆ ಕಂಪ್ಯಾರಿಸನ್ ಮಾಡ್ತಾರೆ, ರಾಜ್ಯಸಭೆ ಅನ್ನುವಂಥದ್ದು ಒಂದು ಮೇಲ್ಮನೆ ಆಗಿದೆ. ಅದೇ ರೀತಿ ಅಮೇರಿಕಾದ ಸೆನೆಟ್ ಕೂಡ ಅಮೇರಿಕಾದ ಮೇಲ್ಮನೆ ಆಗಿದೆ. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ. ಏನು ಕಂಪ್ಯಾರಿಸನ್ ಅಂತಂದ್ರೆ, ಇಲ್ಲಿ ನಮ್ಮ ಭಾರತದಲ್ಲಿ ಯಾವ ರೀತಿ ರಾಜ್ಯಸಭೆಯಲ್ಲಿ ನಾಮನಿರ್ದೇಶನವನ್ನು ಮಾಡ್ತಾರೆ, ನಾಮನಿರ್ದೇಶಿತ ಸದಸ್ಯರನ್ನು ರಾಜ್ಯಸಭೆ ಒಳಗೊಂಡಿರುತ್ತೆ. ಆದರೆ ಇಲ್ಲಿ ಅಂದರೆ ಈ ಒಂದು ಸೆನೆಟ್ನಲ್ಲಿ, ಅಮೇರಿಕಾದ ಸೆನೆಟ್ನಲ್ಲಿ ಇಲ್ಲಿ ನಾಮನಿರ್ದೇಶಿತ ಸದಸ್ಯರನ್ನು ಒಳಗೊಂಡಿರೋದಿಲ್ಲ. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಏನು ಅಂತಂದ್ರೆ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಇನ್ ರಾಜ್ಯಸಭಾ ಅನ್ನುವಂಥದ್ದನ್ನು. ಸೊ ಇಲ್ಲಿ ಯಾವ ರೀತಿ ವೋಟಿಂಗ್ ಆಗುತ್ತೆ, ಪ್ರಿಫರೆನ್ಷಿಯಲ್ ಆರ್ಡರ್, ಆದ್ಯತೆಯ ಕ್ರಮದಲ್ಲಿ ವೋಟಿಂಗನ್ನು ಮಾಡಲಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ABC ಅನ್ನುವಂಥದ್ದು ಇದ್ರೆ, ಸೊ ಇಲ್ಲಿ ಯಾರು ಫಸ್ಟ್ ಪ್ರಿಫರೆನ್ಸ್ ನೀವು ಕೊಡ್ತೀರಾ ಅನ್ನುವಂಥದ್ದಕ್ಕೆ. ಸೊ ಈ ಥರ ಪ್ರಿಫರೆನ್ಸ್ ಕೊಟ್ಟಿರೋದ್ರ ಮುಖಾಂತರ ನೀವೇನು ಮಾಡ್ತೀರಾ, ಇಲ್ಲಿ ವೋಟಿಂಗನ್ನು ಮಾಡ್ತೀರಾ. ಅದಾದ ನಂತರದಲ್ಲಿ ಇಲ್ಲಿ ಕೋಟಾವನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಕೋಟಾ ಒಂದಿಷ್ಟು ಅಂದರೆ ಕೋಟಾಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ 501 ಮತಗಳು ಬೇಕಾಗಿದ್ರೆ ಸೊ ಕೋಟಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಯಾವುದೇ ವ್ಯಕ್ತಿ ಇಲ್ಲಿ ಯಾರು ಈ ಒಂದು ಮೊದಲ ಹಂತದಲ್ಲಿ 501 ಮತಗಳನ್ನ ಪಡಿತಾನೆ ಅಂತಂದ್ರೆ, ಸೊ ಇಲ್ಲಿ ಯಾರು ಕಡಿಮೆ ಒಂದು ಮತಗಳನ್ನ ಪಡೆದಿರ್ತಾರೆ ಅವ್ರನ್ನ ಫಸ್ಟ್ ಎಲಿಮಿನೇಟ್ ಮಾಡಲಾಗತ್ತೆ. ಸೊ ಅದಾದ ನಂತರದಲ್ಲಿ ಮತ್ತೆ
ಸೆಕೆಂಡ್ ಇದನ್ನು ಮಾಡಲಾಗತ್ತಾ, ವೋಟ್ ಟ್ರಾನ್ಸ್ಫರ್ನ ಮಾಡಲಾಗತ್ತಾ. ಹೀಗೆ ಎಲಿಮಿನೇಟ್ ಆಗಿರುವಂಥ ವ್ಯಕ್ತಿಯ ಮತ್ತೆ ಮತಗಳನ್ನ ಏನು ಮಾಡಲಾಗುತ್ತೆ, ಇಲ್ಲಿ ವೋಟರ್ಸ್ಗಳು ಇವಾಗ ಮತ್ತೆ ಅವುಗಳನ್ನ ಹಂಚಿಕೆ ಮಾಡ್ತಾರೆ ಇಬ್ಬರಲ್ಲಿ. ಸೊ ಇದೇ ರೀತಿ ಅಂತಿಮವಾಗಿ ಆ ಎಲ್ಲ ಸ್ಥಾನಕ್ಕೂ ಭರ್ತಿ ಆಗೋ ಹಾಗೆ ಏನು ಮಾಡಲಾಗತ್ತೆ ಅಂದರೆ ಇಲ್ಲಿ ಕೌಂಟಿಂಗನ್ನು ಮಾಡಲಾಗತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಕುರಿತು ನಾವು ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಕೂಡ ಮಾಡಿದ್ವಿ. STV ಕುರಿತು ಅದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ಇವರ ಅಧಿಕಾರಾವಧಿ, ರಾಜ್ಯಸಭೆಯ ಒಂದು ಅಧಿಕಾರಾವಧಿ ಎಷ್ಟಿದೆ ಅಂತಂದರೆ ಇದು ಶಾಶ್ವತ ಸದನ ಆಗಿದೆ. ಅಂದರೆ ಇದು ಲೋಕಸಭೆಯಂತೆ ಡಿಸಾಲ್ವ್ ಆಗೋದಿಲ್ಲ. ಸೊ ಇದರ ಸದಸ್ಯರ ಅಧಿಕಾರಾವಧಿ ಅನ್ನುವಂಥದ್ದು ಇಲ್ಲಿ 6 ವರ್ಷ ಆಗಿದೆ, ಸದಸ್ಯರ ಅಧಿಕಾರಾವಧಿ. ಸೊ ಇದರಲ್ಲಿ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆಗೆ ಇಲ್ಲಿ ನಿವೃತ್ತಿ ಆಗ್ತಾರೆ. ಸೊ ಅಂದರೆ ಒಟ್ಟು 245 ಸದಸ್ಯರಲ್ಲಿ 1/3 ಸದಸ್ಯರು ಇಲ್ಲಿ ನಿವೃತ್ತರಾಗ್ತಾರೆ. ಸೊ ದಿಸ್ ಈಸ್ 81. ಸೊ ಪ್ರತಿ 2 ವರ್ಷಗಳಿಗೊಮ್ಮೆಗೆ 81 ಸದಸ್ಯರು ಇಲ್ಲಿ ನಿವೃತ್ತರಾಗ್ತಾರೆ. ಸೊ ಇಲ್ಲಿ ಚುನಾವಣೆಗಳ ಒಂದು ಮೂಲಕ ಸ್ಥಾನಗಳನ್ನ ಭರ್ತಿಯನ್ನು ಮಾಡಲಾಗತ್ತೆ. ಏನಿವಾಗ ಇಲ್ಲಿ ನಿವೃತ್ತರಾಗ್ತಾರೆ, ರಿಟೈರ್ಡ್ ಆಗ್ತಾರೆ, ಅವರ ಒಂದು ಸ್ಥಾನಗಳನ್ನ ಯಾವ ರೀತಿ ಭರ್ತಿ ಮಾಡಲಾಗತ್ತೆ. ಸೊ ಅವರನ್ನು ಮುಕ್ತ ಮತದಾನ, ಓಪನ್ ಬ್ಯಾಲೆಟ್ ಸಿಸ್ಟಮ್ ಮೂಲಕ ಇಲ್ಲಿ ಅವರನ್ನು ಆಯ್ಕೆ ಮಾಡಲಾಗತ್ತೆ. ಓಪನ್ ಬ್ಯಾಲೆಟ್ ಸಿಸ್ಟಮ್ ಅಂತಂದರೆ ಇಲ್ಲಿ ಪಕ್ಷವು ತನ್ನ ಸದಸ್ಯರು ಯಾರಿಗೆ ಮತ ಚಲಾಯಿಸಿದ್ದಾರೆ ಎಂಬುದನ್ನು ಪರಿಶೀಲಿಸುವಂಥ ಅಧಿಕೃತ ಏಜೆಂಟನ್ನು ನೇಮಿಸಿರ್ತಾರೆ. ಅಂದರೆ ಇದು ಗೊತ್ತಾಗುತ್ತೆ ಯಾರಿಗೆ ನೀವು ಓಟನ್ನು ಹಾಕಿದ್ದೀರಿ ಅನ್ನುವಂಥದ್ದು ಏನಾಗುತ್ತೆ, ನಿಮ್ಮ ಪಕ್ಷದ ಏಜೆಂಟ್ರು ಏನಿರ್ತಾರೆ ಅಥವಾ ಇವರಿಗೆ ವಿಪ್ ಅಂತ ಕರೆಯಲಾಗುತ್ತೆ, ವಿಪ್. ಸೊ ಇವರನ್ನು ಏನು ಮಾಡ್ತಾರೆ, ಇಲ್ಲಿ ನೇಮಿಸಿರ್ತಾರೆ. ಸೊ ಹೀಗಾಗಿ ಇದು ಗೊತ್ತಾಗುತ್ತೆ, ಅಂದರೆ ನೀವು ಯಾರಿಗೆ ಓಟನ್ನು ಹಾಕಿದ್ದೀರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇದರೊಟ್ಟಿಗೆ ಮತಪೆಟ್ಟಿಗೆಯನ್ನು ಸೇರಿಸುವ ಮೊದಲು ಯಾರಿವಾಗ ವೋಟಿಂಗ್ ಮಾಡ್ತಾ ಇದ್ದಾರೆ ಅವರು ತಮ್ಮ ವೋಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಗುರುತಿಸಲಾದಂಥ ಮತಪತ್ರವನ್ನು ತಮ್ಮ ಪಕ್ಷದ ಅಧಿಕೃತ ಏಜೆಂಟ್ರಿಗೆ ತೋರಿಸಬೇಕಾಗತ್ತೆ. ಅಂದರೆ ಇಲ್ಲಿ ವಿಪ್ ಜಾರಿ ಆಗತ್ತೆ. ಹಾಗೆ ಅಧಿಕಾರಾವಧಿಯನ್ನು ಸಂವಿಧಾನದಲ್ಲಿ ನಿಗದಿಪಡಿಸಲಾಗಿಲ್ಲ. ಸೊ ಇಲ್ಲಿ ನೋಡಿ, ಏನಿವಾಗ ಈ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ನಾವು ಮೇಲೆ 6 ವರ್ಷ ಅಂತ ನೋಡಿದ್ದೀವಿ. ಸೊ ಈ ರೀತಿಯ ಒಂದು ಪ್ರೊವಿಷನ್ ಅನ್ನೋದು ಸಂವಿಧಾನದಲ್ಲಿ ಇಲ್ಲ. ಸೊ ಇದೇ ಇಂಪಾರ್ಟೆಂಟ್ ಆಗುವಂಥದ್ದು, ಯಾವುದನ್ನು ಸಂವಿಧಾನದಲ್ಲಿ ಹೇಳಿದ್ದಾರೆ, ಯಾವುದನ್ನು ಸಂವಿಧಾನದಲ್ಲಿ ಹೇಳಿಲ್ಲ ಅನ್ನುವಂಥದ್ದು. ಈ ಅಧಿಕಾರಾವಧಿ 6 ವರ್ಷ ಅನ್ನುವಂಥದ್ದು ಏನಿದೆ, ಇದನ್ನು ಸಂವಿಧಾನದಲ್ಲಿ ಹೇಳಿಲ್ಲ. ಬದಲಿಗೆ ಏನು ಮಾಡಲಾಗತ್ತಾ, ಇಲ್ಲಿ ಒಂದು ಕಾಯ್ದೆ ಬರುತ್ತಾ, ಜನತಾ ಪ್ರಾತಿನಿಧ್ಯ ಕಾಯ್ದೆ 1951, ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಅಂತ ಬರುತ್ತೆ. ಈ ಕಾಯ್ದೆಯ ಮೂಲಕ ಏನು ಮಾಡಲಾಗುತ್ತೆ, ಈ ಪ್ರೊವಿಷನ್ ಅಂದರೆ ಈ ಸದಸ್ಯರ ಅಧಿಕಾರಾವಧಿ 6 ವರ್ಷ ಏನಿದೆ ಈ ಪ್ರೊವಿಷನ್ನ ಸೇರಿಸುತ್ತೆ ಅನ್ನೋಂಥದ್ದು ಗೊತ್ತಿರಲಿ. ಹಾಗೆ ಏನಿವಾಗ ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾರೆ. ಸೊ ಇದರಲ್ಲಿ ಮೊದಲ ಬ್ಯಾಚ್ನಲ್ಲಿ, ಪೋಸ್ಟ್ ಬ್ಯಾಚ್ನಲ್ಲಿ ಯಾರು ನಿವೃತ್ತರಾಗಬೇಕು ಅಥವಾ ರಿಟೈರ್ ಆಗಬೇಕು ಅನ್ನೋಂಥದ್ದು ಏನು ಮಾಡಲಾಗುತ್ತೆ, ಲಾಟ್ರಿ ಮೂಲಕ ಏನು ಮಾಡಲಾಗುತ್ತೆ, ನಿರ್ಧಾರ ಮಾಡಲಾಗತ್ತೆ. ಹಾಗೆ ಕಾಯ್ದೆಯು ಇಲ್ಲಿ ನೋಡಿ, ಮೇಲೆ ಏನು ಕಾಯ್ದೆ ಇತ್ತು, ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಅನ್ನುವಂಥ ಕಾಯ್ದೆಯು ಇದೇನು ಮಾಡುತ್ತೆ, ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರವನ್ನು ನೀಡುತ್ತೆ. ಏನು ಅಂತಂದರೆ ರಾಜ್ಯಸಭೆಯ ಸದಸ್ಯರ ನಿವೃತ್ತಿಯ ಆದೇಶವನ್ನು ನಿಯಂತ್ರಿಸುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ಈ ಒಂದು ಕಾಯ್ದೆ ನೀಡುತ್ತೆ. ಸೊ ನಂತರದಲ್ಲಿ ಅಡ್ಡ ಮತದಾನ ತಡೆಯಲಿಕ್ಕೆ ತೆಗೆದುಕೊಂಡಂಥ ಕ್ರಮಗಳು, ಅಂದರೆ ಕ್ರಾಸ್ ವೋಟಿಂಗ್ ಅಂತ ಕರಿತೀವಿ ನಾವು ಇದಕ್ಕೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಕ್ರಾಸ್ ವೋಟಿಂಗ್. ಏನು ಕ್ರಾಸ್ ವೋಟಿಂಗ್ ಅಂತಂದರೆ, ಇವಾಗ ಈ ರಾಜ್ಯಸಭೆಗೆ ಎ ಮತ್ತು ಬಿ ಪಕ್ಷದಿಂದ ಇವಾಗ ಮೆಂಬರ್ಸ್ ನಿಂತಿದ್ದಾರೆ ಅಂತ ಅನ್ಕೋಣ. ಸೊ ಇವಾಗ ಎ ಪಕ್ಷದ ಅಭ್ಯರ್ಥಿಗಳು ತಮ್ಮ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು, ಬಿ ಪಕ್ಷದ ಅಭ್ಯರ್ಥಿಗಳು ತಮ್ಮ ಒಂದು ಅಭ್ಯರ್ಥಿಗೆ ಮತವನ್ನು ಹಾಕ್ತಾರೆ. ಆದರೆ ಇವಾಗ ಎ ಪಕ್ಷದ ಅಭ್ಯರ್ಥಿಗಳು ಬಿ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕುವಂಥದ್ದು, ಅಥವಾ ಬಿ ಪಕ್ಷದ ಸದಸ್ಯರು ಎ ಒಂದು ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕುವಂಥದ್ದು, ಇದಕ್ಕೆ ನಾವು ಏನಂತ ಕರಿತೀವಿ, ಅಡ್ಡ ಮತದಾನ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯ ಒಂದು ಮತದಾನವನ್ನು ತಡೀಲಿಕ್ಕೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಸೊ ಅದರಲ್ಲಿ ಪ್ರಮುಖವಾಗಿ ಈ ಜನತಾ ಪ್ರಾತಿನಿಧ್ಯ ತಿದ್ದುಪಡಿ ಅಮೆಂಡ್ಮೆಂಟ್ ಆ್ಯಕ್ಟ್ 2003. ಸೊ ಏನು ಬದಲಾವಣೆಯನ್ನು ತರಲಾಗತ್ತೆ, ರಾಜ್ಯಸಭೆಗೆ ನಡೆಯುವಂಥ ಚುನಾವಣೆಗೆ
ಬಹಿರಂಗ ಮತದಾನ ವ್ಯವಸ್ಥೆ, ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕಾಯ್ದೆ ಮೂಲಕ ಏನಾಗುತ್ತೆ, ಈ ರಾಜ್ಯಸಭೆಗೆ ಬಹಿರಂಗ ಮತದಾನ ವ್ಯವಸ್ಥೆ, ಓಪನ್ ಬ್ಯಾಲೆಟ್ ಸಿಸ್ಟಮ್ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಓಪನ್ ಬ್ಯಾಲೆಟ್ ಸಿಸ್ಟಮ್. ಸೊ ಇಲ್ಲಿ ನಿಮಗೆ ಅಡ್ಡ ಮತದಾನ ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಇವಾಗ ಗುಪ್ತ ಮತದಾನ ವ್ಯವಸ್ಥೆ ಅಂತ ಇನ್ನೊಂದು ಕೂಡ ಬರುತ್ತೆ, ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಅಂತ. ಸೊ ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು. ಇಲ್ಲಿ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಅಂತಂದ್ರೆ ಸೊ ಈ ಒಂದು ವ್ಯವಸ್ಥೆಯಲ್ಲಿ ನೀವು ಯಾರಿಗೆ ಮತವನ್ನು ಚಲಾಯಿಸ್ತಾ ಇದ್ದೀರಿ ಅನ್ನೋಂಥದ್ದು ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಏನು ಮಾಡ್ಬೋದು, ಅಲ್ಲಿ ಕ್ರಾಸ್ ವೋಟಿಂಗ್ ಮಾಡಲಿಕ್ಕೆ ಅಲ್ಲಿ ನಿಮಗೆ ಸಾಧ್ಯತೆ ಇರುತ್ತೆ. ಆದರೆ ಓಪನ್ ಬ್ಯಾಲೆಟ್ ಸಿಸ್ಟಮ್ ಆದರೆ ನೀವು ಯಾರಿಗೆ ವೋಟನ್ನು ಹಾಕ್ತಾ ಇದ್ದೀರಾ ಅನ್ನುವಂಥದ್ದು ನಿಮ್ಮ ಪಕ್ಷದ ಏಜೆಂಟರಿಗೆ ತೋರಿಸಿಯೇ ಮತವನ್ನು ಹಾಕಬೇಕು. ಸೊ ಹೀಗಾಗಿ ಇಲ್ಲಿ ಈ ಅಡ್ಡ ಮತದಾನಕ್ಕೆ ಯಾವುದೇ ಒಂದು ಜಾಗ ಇರೋದಿಲ್ಲ. ಸೊ ಈ ರೀತಿಯ ಒಂದು ವ್ಯವಸ್ಥೆನ ಜಾರಿಗೆ ತರಲಾಗುತ್ತೆ. ಸೊ ಇದರೊಟ್ಟಿಗೆ 1961 ಚುನಾವಣಾ ನಡವಳಿಕೆ ನಿಯಮ 39AA. ಸೊ ಇಲ್ಲಿ ಒಬ್ಬ ಮತದಾರರು ತಮ್ಮ ಮತವನ್ನು ಮತಪತ್ರದಲ್ಲಿ ದಾಖಲಿಸಿದಾಗ, ಇಲ್ಲಿ ನೋಡಿ, ಒಬ್ಬ ಮತದಾರರು ತಮ್ಮ ಮತಪತ್ರದಲ್ಲಿ ದಾಖಲಿಸಿದಾಗ ಆ ಪಕ್ಷದ ಅಧಿಕೃತ ಏಜೆಂಟರು ಆ ಮತದಾರರು ಯಾರಿಗೆ ಮತ ಚಲಾಯಿಸಿದ್ದಾರೆ ಎಂಬುದನ್ನು ಪರಿಶೀಲಿಸಲು ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದು ಹೇಳುತ್ತೆ. ಯಾರಿಗೆ ಅವರು ಮತವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪರಿಶೀಲಿಸಲಿಕ್ಕೆ ಆ ಪಕ್ಷದ ಏಜೆಂಟರು ಏನಿರ್ತಾರೆ ಅವರಿಗೆ ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದು ಈ ಒಂದು ಕಾಯ್ದೆಯ ನಿಯಮ ಹೇಳುತ್ತೆ. ಸೊ ಇದರೊಟ್ಟಿಗೆ ಈ ರೀತಿ ಒಂದು ಅಧಿಕೃತ ಏಜೆಂಟ್ರಿಗೆ ಅವರು ಪತ್ರವನ್ನು ತೋರಿಸದೆ ಹೋದ್ರೆ ಅಥವಾ ಬೇರೆಯವರಿಗೆ ತೋರಿಸದಿರುವಂಥದ್ದು ಏನು ಮಾಡುತ್ತೆ, ಆ ಒಂದು ಮತವನ್ನು ಇಲ್ಲಿ ಅನರ್ಹಗೊಳಿಸುತ್ತೆ. ಸೊ ಇನ್ ಕೇಸ್ ಏನಾದ್ರೂ ಪಕ್ಷದ ಅಧಿಕೃತ ಏಜೆಂಟ್ರಿಗೆ ಯಾರಿಗೆ ನೀವು ಓಟನ್ನು ಹಾಕ್ತಾ ಇದ್ದೀರಾ ಅಂತ ತೋರಿಸ್ದೇ ಏನಾದ್ರೂ ಬೇರೆ ಪಕ್ಷದ ಒಂದು ಅಭ್ಯರ್ಥಿಗೆ ಮತವನ್ನು ಹಾಕಿದರೆ ಆ ಒಂದು ಮತವನ್ನು ಇನ್ವ್ಯಾಲಿಡ್ ಅಂದರೆ ಅಸಿಂಧು, ಅದನ್ನು ಕನ್ಸಿಡರ್ನ ಮಾಡೋ ಹೋಗಿಲ್ಲ ಆ ಒಂದು ಮತವನ್ನು. ಸೊ ಈ ರೀತಿ ಮಾಡುತ್ತಾ. ಹಾಗೆ ಇಲ್ಲಿ ಸ್ವತಂತ್ರ ಶಾಸಕರು ಅಂದರೆ ಇಂಡಿಪೆಂಡೆಂಟ್ MLAಗಳೇನಿರ್ತಾರೆ, ಸೊ ಅವರು ತಮ್ಮ ಮತಪತ್ರಗಳನ್ನ ಯಾರಿಗೂ ತೋರಿಸುವುದನ್ನು ನಿಷೇಧಿಸುತ್ತೆ. ಅಂದರೆ ಅವರು ಇತರರಿಗೆ ತೋರಿಸೋ ಹಾಗಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಸ್. ಸೊ ಇಲ್ಲಿ ಏನು ಈ ರಾಜ್ಯಸಭೆಯ ಒಂದು ಸದಸ್ಯರು ಏನಿರ್ತಾರೆ, ಅಂದರೆ ಈ ರಾಜ್ಯಸಭೆಗೆ ಸದಸ್ಯರಾಗಲಿಕ್ಕೆ ಬೇಕಾಗುವಂಥ ಅರ್ಹತೆಗಳೇನು ಅನ್ನೋದು ನೋಡೋಣ. ಯಾರು ಈ ರಾಜ್ಯಸಭೆಗೆ ಸದಸ್ಯರಾಗಬಹುದು ಅನ್ನೋದನ್ನು. ಸೊ ಅಂತಹ ವ್ಯಕ್ತಿಗಳು ಭಾರತದ ಪ್ರಜೆಯಾಗಿರಬೇಕು. ಹಾಗೆ ಅವರು 30 ವರ್ಷ ವಯಸ್ಸು ಹೊಂದಿರಬೇಕು. ಹಾಗೆ ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರಬಾರ್ದು, ಮತಿಭ್ರಮಣೆಯುಳ್ಳವರಾಗಿರಬಾರದು. ಹಾಗೆ ಸಂಸತ್ತು ಕೂಡ ಏನು ಮಾಡುತ್ತೆ, ಕೆಲವೊಂದಿಷ್ಟು ಅರ್ಹತೆಗಳನ್ನ ಆಗಾಗ ನಿಗದಿಪಡಿಸುತ್ತೆ. ಅಂತಹ ಒಂದು ಅರ್ಹತೆಗಳನ್ನ ಕೂಡ ಹೊಂದಿರಬೇಕು. ಹಾಗೆ ಇವರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಲಾಭದಾಯಕ ಹುದ್ದೆ ಅಂದರೆ ಆಫೀಸ್ ಆಫ್ ಪ್ರಾಫಿಟ್ ನಲ್ಲಿ ಇರಬಾರದು ಅನ್ನುವಂಥದ್ದು, ಆಫೀಸ್ ಆಫ್ ಪ್ರಾಫಿಟ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ 2003ರಲ್ಲಿ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ 2 ಬದಲಾವಣೆ ಮೇಜರ್ ಚೇಂಜಸನ್ನು ಮಾಡಲಾಗತ್ತೆ. ಸೊ ಫಸ್ಟ್ ಒಂದು ನಿರ್ದಿಷ್ಟ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಲು, ಅಂದರೆ ಇವಾಗ ಕರ್ನಾಟಕದಿಂದ ಅಂದ್ಕೊಳ್ಳೋಣ. ಸೊ ಇಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಲು ಆ ರಾಜ್ಯದಿಂದ ಮತದಾರರಾಗಿರಬೇಕೆಂಬ ಅಗತ್ಯವನ್ನು ತೆಗೆದುಹಾಕಲಾಗತ್ತೆ. ಅಂದರೆ ಇವಾಗ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ರೆ, ಸೊ ಇಲ್ಲಿ ಆ ವ್ಯಕ್ತಿ ಕರ್ನಾಟಕದ ಮತದಾರನ ಆಗಿರಬೇಕು. ಅಂದರೆ ಇಲ್ಲಿ ಆ ರಾಜ್ಯದಿಂದ ಆತ ಮತವನ್ನು ಚಲಾಯಿಸ್ತಾ ಇರಬೇಕಾಗಿತ್ತು. ಸೊ ಈ ರೀತಿಯ ಒಂದು ಅಗತ್ಯವನ್ನು ತೆಗೆದುಹಾಕಲಾಗತ್ತೆ. ಅಂದರೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಬೇಕಾದ್ರೆ ನೀವು ಬೇರೆ ರಾಜ್ಯದ ಮತದಾರರಾಗಿದ್ದರೂ ಕೂಡ ಏನು ಮಾಡ್ಬೋದು, ಇವಾಗ ಈ ರಾಜ್ಯದಿಂದ ಸ್ಪರ್ಧಿಸಲಿಕ್ಕೆ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿರ್ಮಲಾ ಸೀತಾರಾಮನ್ ಅವರನ್ನು ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿದೆ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಮತದಾರರಲ್ಲ. ಸೊ ಈ ರೀತಿಯ ಒಂದು ವ್ಯವಸ್ಥೆನೆ ಅಥವಾ ಈ ರೀತಿಯ ಒಂದು ಬದಲಾವಣೆ 2003ರಲ್ಲಿ ಮಾಡಲಾಗತ್ತೆ. ಹಾಗೆ ಇಲ್ಲಿ ರಹಸ್ಯ ಮತದಾನದ ವ್ಯವಸ್ಥೆ ಬದಲಿಗೆ ಅಂದರೆ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಬದಲಿಗೆ ಇಲ್ಲಿ ಓಪನ್ ಬ್ಯಾಲೆಟ್ ಸಿಸ್ಟಮನ್ನು ಜಾರಿಗೆ ತರಲಾಗತ್ತೆ. ಮುಕ್ತ ಅಥವಾ ಬಹಿರಂಗ ಮತದಾನ ವ್ಯವಸ್ಥೆನ, ವೆರಿ ಇಂಪಾರ್ಟೆಂಟ್ ಮೇಜರ್ ಚೇಂಜಸ್ ಆಗಿರುವಂಥದ್ದು 2003ರಲ್ಲಿ. ಎಸ್. ಹಾಗೆ ಇಲ್ಲಿ ರಾಜ್ಯಸಭೆಯಲ್ಲಿ
ಸಭಾಪತಿಗಳು ಮತ್ತು ಉಪಸಭಾಪತಿಗಳು ಅಂತ ಬರ್ತಾರೆ. ಚೇರ್ಮನ್ ಆ್ಯಂಡ್ ಡೆಪ್ಯೂಟಿ ಚೇರ್ಮನ್ ಅಂತ ಹೇಳಿ, ಡೆಪ್ಯೂಟಿ ಚೇರ್ಮನ್ ಅಥವಾ ಉಪಸಭಾಪತಿಗಳು ಅಂತ ಕರಿತೀವಿ. ಸೊ ಇಲ್ಲಿ ಸಭಾಪತಿಗಳಾಗಿ ಅಥವಾ ಚೇರ್ಮನ್ಗಳಾಗಿ ಉಪರಾಷ್ಟ್ರಪತಿಗಳು ಇರ್ತಾರೆ. ಸೊ ಈ ಉಪರಾಷ್ಟ್ರಪತಿಗಳು ಈ ಪದ ನಿಮಿತ್ತ ಸಭಾಪತಿಗಳಾಗಿರ್ತಾರೆ. ಎಕ್ಸ್ ಆಫಿಷಿಯೋ ಚೇರ್ಮನ್ ಆಫ್ ರಾಜ್ಯಸಭಾ. ಸೊ ಇಲ್ಲಿ ಉಪರಾಷ್ಟ್ರಪತಿಗಳು ಸಮ ಪ್ರಮಾಣದ ಮತಗಳಿಕೆಯ ಸಂದರ್ಭದಲ್ಲಿ ಮಾತ್ರ ಏನು ಮಾಡ್ಬೋದು, ನಿರ್ಣಾಯಕ ಮತವನ್ನು ಚಲಾವಣೆಯನ್ನು ಮಾಡಬಹುದು. ಅಂದ್ರೆ ಯಾವುದೇ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಮೊದಲಿಗೆ ಮತವನ್ನು ಅಥವಾ ಮೊದಲಿಗರಾಗಿ ಇಲ್ಲಿ ಮತವನ್ನು ಚಲಾಯಿಸಲಿಕ್ಕೆ ಬರುವುದಿಲ್ಲ. ಸೊ ಇವಾಗ ಯಾವುದೇ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಪರ ವಿರೋಧಗಳು, ಸೊ ಇವಾಗ 150 ವೋಟ್ಸ್ ಆ್ಯಂಡ್ 150 ವೋಟ್ ಬಿದ್ದಿದೆ ಅಂತ ಅನ್ಕೋಣ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅವರು ಪರವಾಗಿ ಆದರೂ ಕೂಡ ಹಾಕ್ಬೋದು ಮತವನ್ನು, ಅಥವಾ ವಿರುದ್ಧವಾಗಿ ಕೂಡ ಹಾಕಬಹುದು. ಅದು ಯಾವಾಗ ಮತಗಳಿಕೆ ಅಂದರೆ ಸಮ ಪ್ರಮಾಣದ ಸಂದರ್ಭದಲ್ಲಿ ಮಾತ್ರ ಅವರು ಏನು ಮಾಡ್ಬೋದು, ನಿರ್ಣಾಯಕ ಮತವನ್ನು ಚಲಾಯಿಸಬಹುದು. ಸೊ ಫಸ್ಟ್ ಇನ್ಸ್ಟೆನ್ಸಲ್ಲಿ ಅವರಿಗೆ ಮತವನ್ನು ಚಲಾಯಿಸಲಿಕ್ಕೆ ಬರುವುದಿಲ್ಲ. ಹಾಗೆ ಇವರು ಸದನಗಳ ಕಾರ್ಯಕಲಾಪಗಳ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಹಾಗೆ ಇವರನ್ನು ಪದಚ್ಯುತಿ ಯಾವ ರೀತಿ ಗೊಳಿಸಲಾಗುತ್ತೆ ಅಥವಾ ವಾಗ್ದಂಡನ, ಇಂಪೀಚ್ಮೆಂಟ್ ಅಂದರೆ ಈ ಒಂದು ಸಭಾಪತಿಗಳ ಒಂದು ಪದಚ್ಯುತಿ ಅನ್ನುವಂಥದ್ದು. ಸೊ ಇಲ್ಲಿ ಈ ರೀತಿಯ ಒಂದು ಪದಚ್ಯುತಿ ಮಾಡಬೇಕು ಅನ್ನುವಂಥ ಒಂದು ರೆಸಲ್ಯೂಷನ್ ಏನಿರುತ್ತೆ ಅಥವಾ ಮೋಷನ್ ಅಥವಾ ನಿಲುವಳಿ ಏನಿರುತ್ತೆ ಅಥವಾ ಗೊತ್ತುವಳಿ ಏನಿರುತ್ತೆ, ಸೊ ಇಂತಹ ಒಂದು ಗೊತ್ತುವಳಿಯನ್ನು ಅಥವಾ ರೆಸಲ್ಯೂಷನ್ನ ರಾಜ್ಯಸಭೆಯಲ್ಲೇ ಮೊದಲು ಮಂಡಿಸಬೇಕು. ಅದು ಲೋಕಸಭೆಯಲ್ಲ. ಫಸ್ಟ್ ಎಲ್ಲಿ ಮಂಡಿಸಬೇಕು, ಅದು ರಾಜ್ಯಸಭೆಯಿಂದನೇ ಆರಂಭ ಆಗಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಈ ರೀತಿ ಅವರನ್ನು ಪದಚ್ಯುತಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅಡ್ವಾನ್ಸ್ ಆಗಿ ಮುಂಚಿತವಾಗಿ 14 ದಿನಗಳ ಒಂದು ಕನಿಷ್ಠ 14 ದಿನಗಳ ನೋಟಿಸನ್ನು ಸರ್ವ್ ಮಾಡಬೇಕಾಗತ್ತೆ. ಅಂದರೆ ನೀವು ಇವಾಗ ಜನವರಿ ಫಸ್ಟ್ಗೆ ನೋಟಿಸನ್ನು ಸರ್ವ್ ಮಾಡಿದ್ರೆ, ಸೊ ಜನವರಿ 15ಗೆ ಸೊ ಅವರ ಒಂದು ಈ ಒಂದು ನಿಲುವಳಿಯನ್ನು ನೀವು ಇಲ್ಲಿ ಮಂಡಿಸಬೇಕಾಗತ್ತ. ಸೊ ಇಲ್ಲಿ ಈ ಒಂದು ಸಭಾಪತಿಗಳ ಒಂದು ಪದಚ್ಯುತಿಗೆ ಸಂಬಂಧಪಟ್ಟಂತೆ ಈ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ 2 ರೀತಿಯ ಒಂದು ವ್ಯತ್ಯಾಸ ಕಂಡುಬರುತ್ತೆ. ಏನದು ಅಂದರೆ ಬಹುಮತ. ಅಂದ್ರೆ ಇವಾಗ ರಾಜ್ಯಸಭೆಯಲ್ಲಿ ನೋಡಿ, ಒಟ್ಟು ಸದಸ್ಯರ ಪೈಕಿ ಅರ್ಧಕ್ಕಿಂತ ಹೆಚ್ಚು ಮಂದಿ ಪರವಾಗಿ ಮತವನ್ನು ಚಲಿಸಬೇಕು. ಸೊ ಇಲ್ಲಿ ನೋಡಿ, ಮತದಾನ ನಡೆಯುವಾಗ ಹಾಜರಿದ್ದ ಸದಸ್ಯರ ಸಂಖ್ಯೆ ಅಲ್ಲ ಅನ್ನುವಂಥದ್ದು. ಸೊ ಇವಾಗ ರಾಜ್ಯಸಭೆಯ ಒಟ್ಟು ಸದಸ್ಯರ ಬಲ ಎಷ್ಟಿದೆ, ಸದ್ಯಕ್ಕೆ 245 ಇದೆ. ಸೊ ಇಲ್ಲಿ ನೋಡಿ ಕೆಳಗೆ ಕೌನ್ಸಲ್ಲಿದೆ. ಸೊ ಮತದಾನ ನಡೆಯುವಾಗ ಹಾಜರಿದ್ದ ಸದಸ್ಯರ ಸಂಖ್ಯೆ ಅಲ್ಲ, ಈ 245 ಸದಸ್ಯರಲ್ಲಿ ಇವಾಗ ಮತದಾನ ಅಂದರೆ ಇವಾಗ ಇದರಲ್ಲಿ 200 ಜನ ಇದ್ದಾರೆ ಅಂತ ಅನ್ಕೋಣ. ಸೊ ಈ 200 ಜನ ಅಲ್ಲ, ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಬದಲಿಗೆ ಈ ಒಟ್ಟು 245 ಜನ ಸದಸ್ಯರೇನಿದ್ದಾರೆ ಇವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದರೆ ಮೋರ್ ದ್ಯಾನ್ 50% ಆಫ್ 245 ಅಂದ ಹಾಗೆ. ಅಂದ್ರೆ 245 ಇಂಟು 50% ಅಂದರೆ ಇದರ ಅರ್ಧ +1 ಮೋರ್ ದ್ಯಾನ್. ಸೊ ಇಷ್ಟು ಬಲ ಇದ್ರ, ಸೊ ಇಷ್ಟು ಜನ ಇದಕ್ಕೆ ಪರವಾಗಿ ಮತವನ್ನು ಚಲಾಯಿಸಿದ್ರೆ ಸೊ ಅದು ಅಂಗೀಕಾರ ಆಗತ್ತೆ ಆ ಒಂದು ರಾಜ್ಯಸಭೆಯಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್ ಕೀ ನೋಟ್, ಈ ಸಂದರ್ಭದಲ್ಲಿ ಸಭಾಪತಿ ಪೀಠದಲ್ಲಿ ಕೂರುವಂತಿಲ್ಲ. ಈ ಸಂದರ್ಭದಲ್ಲಿ ಅಂತಂದ್ರೆ ಯಾವಾಗ ಈ ಒಂದು ಸಭಾಪತಿಗಳ ಪದಚ್ಯುತಿ ಆಗ್ತಾ ಇರತ್ತೆ ಆ ಒಂದು ಸಂದರ್ಭದಲ್ಲಿ ಇವರು ಪೀಠದಲ್ಲಿ ಕೂರೋ ಹಾಗಿಲ್ಲ. ಅಂದರೆ ಸಭಾಪತಿಗಳು ಅಂದರೆ ಇಲ್ಲಿ ಉಪರಾಷ್ಟ್ರಪತಿಗಳಾಗಿರ್ತಾರೆ, ಇಲ್ಲಿ ರಾಜ್ಯಸಭೆಯ ಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಅವರು ಈ ಪೀಠದಲ್ಲಿ ಕೂರೋ ಹಾಗಿಲ್ಲ. ಹಾಗೆ ಇಲ್ಲಿ ನೋಡಿ, ಇನ್ನು ಲೋಕಸಭೆಯಲ್ಲಿ ಇಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಅಂದರೆ ಈ ಒಂದು ನಿಲುವಳಿಯನ್ನು ಅಂಗೀಕಾರ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ ಸಾಮಾನ್ಯ ಬಹುಮತ ಅಂದರೆ ಸಿಂಪಲ್ ಮೆಜಾರಿಟಿ ಬೇಕಾಗತ್ತೆ. ಅಂದರೆ ಇಲ್ಲಿ ನೋಡಿ, ಮತದಾನ ನಡೆಯುವ ವೇಳೆ ಹಾಜರಿದ್ದ ಸದಸ್ಯ ಬಲದ ಬಹುಮತ. ಸೊ ಇವಾಗ ಲೋಕಸಭೆಯಲ್ಲಿ ಒಟ್ಟು 543 ಸ್ಥಾನಗಳಿದೆ. ಸೊ ಈ ಒಟ್ಟು 543 ಸ್ಥಾನಗಳಲ್ಲಿ ಇವಾಗ ಎಷ್ಟು ಹಾಜರಿರ್ತಾರೆ ಅಷ್ಟು ಜನ ಮಾತ್ರ. ಸೊ ಇಲ್ಲಿ ನೋಡಿ, ರಾಜ್ಯಸಭೆಯಲ್ಲಿ ಒಟ್ಟು ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು
ಅಲ್ಲಿ ಹಾಜರಿದ್ದ ಸದಸ್ಯರ ಸಂಖ್ಯೆ ಅಲ್ಲ. ಆದರೆ ಇಲ್ಲಿ ನೋಡಿ, ಲೋಕಸಭೆಯಲ್ಲಿ ಸರಳ ಬಹುಮತ ಅಂತಂದರೆ ಎಷ್ಟು ಜನ ಹಾಜರಿರ್ತಾರೆ ಆ ಒಂದು ಮತದಾನ ನಡೆಯುವಂಥ ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ 300 ಅಂತ ಅನ್ಕೋಣ. ಸೊ ಇವರಲ್ಲಿ ಏನು ಮಾಡಬೇಕು, ಬಹುಮತ ಅಂದರೆ ಮೋರ್ ದ್ಯಾನ್ 50% ಆಫ್ 300 ಅಂತ, ಅಂದರೆ 150 ಪ್ಲಸ್ 1 ಅಂದರೆ 151 ಮತಗಳು ಬೇಕಾಗತ್ತೆ. ಸೊ ಇಲ್ಲಿ ಸಾಮಾನ್ಯ ಒಂದು ಬಹುಮತದ ಮೂಲಕ ಅಥವಾ ಸರಳ ಬಹುಮತದ ಮೂಲಕ ಇಲ್ಲಿ ಅಂಗೀಕಾರ ಆದರೆ ಏನಾಗುತ್ತೆ, ಅವರು ಇಲ್ಲಿ ಪದಚ್ಯುತಿಗೊಳ್ತಾರೆ. ಹಾಗೆ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಈ ಇಡೀ ಪ್ರಕ್ರಿಯೆ ನಡೆಯುವಾಗ ಸಭಾಪತಿಗಳು ತಮ್ಮ ಅಧಿಕಾರದಲ್ಲಿ ಇರ್ತಾರೆ. ಅವರನ್ನು ಅಂದರೆ ಇಲ್ಲಿ ಅವರಿಗೆ ನೋಟಿಸ್ ನೀಡಿದ ತಕ್ಷಣವೇ ಅಥವಾ ಈ ರೀತಿಯ ಒಂದು ಪ್ರಕ್ರಿಯೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಅವರ ಒಂದು ಅಧಿಕಾರದಿಂದ ತೆಗೆದುಹಾಕಲಿಕ್ಕೆ ಬರೋದಿಲ್ಲ. ಸೊ ಅವರು ಈ ಇಡೀ ಎಲ್ಲ ಪ್ರಕ್ರಿಯೆಗಳು ನಡೆಯುವಂಥ ಸಂದರ್ಭದಲ್ಲಿ ಅವರು ಸಭಾಪತಿಯಾಗಿಯೇ ಅಧಿಕಾರದಲ್ಲಿ ಇರ್ತಾರೆ. ಆದರೆ ಅವರು ಪೀಠದಲ್ಲಿ ಕೂರೋದಿಲ್ಲ, ಬದಲಿಗೆ ಅವರು ಸಭಾಪತಿ ಆಗಿಯೇ ಅಧಿಕಾರದಲ್ಲಿ ಇರ್ತಾರೆ ಎನ್ನುವಂಥದ್ದು. ಸೊ ಇಲ್ಲಿ ನೋಡಿ, ಈ ರೀತಿಯ ಒಂದು ಗೊತ್ತುವಳಿ ಅಂದರೆ ಈ ಏನು ಸಭಾಪತಿಗಳು ಇರ್ತಾರೆ, ಸೊ ಇವರನ್ನು ಇವಾಗ ಪದಚ್ಯುತಿ ಮಾಡಬೇಕು ಅನ್ನುವಂಥ ಒಂದು ಏನು ನಿಲುವಳಿಯನ್ನು ಅಥವಾ ರೆಸಲ್ಯೂಷನ್ ಏನು ಪಾಸ್ ಮಾಡಿರ್ತಾರ ಅಂಥ ಒಂದು ಗೊತ್ತುವಳಿ. ಸೊ ಇದಕ್ಕೆ ಗೊತ್ತುವಳಿಗೆ ಇಂಗ್ಲೀಷಲ್ಲಿ ಮೋಷನ್ ಅಥವಾ ರೆಸಲ್ಯೂಷನ್ ಅಂತ ಕರಿತೀವಿ. ಸೊ ಇದು ಮಂಡನೆ ಆಗಬೇಕಾದ್ರೆ ಸೊ ಇದಕ್ಕೆ ರಾಜ್ಯಸಭೆಯ ಉಪಸಭಾಪತಿಯ ಒಪ್ಪಿಗೆ ಅಗತ್ಯ ಇರುತ್ತೆ. ಸ್ವತಃ ಇಲ್ಲಿ ಸಭಾಪತಿಯ ಒಪ್ಪಿಗೆ ಅಗತ್ಯ ಇರೋದಿಲ್ಲ, ಬದಲಿಗೆ ಉಪಸಭಾಪತಿಯ ಡೆಪ್ಯೂಟಿ ಚೇರ್ಪರ್ಸನ್ ಏನಿರ್ತಾರೆ, ಡೆಪ್ಯೂಟಿ ಚೇರ್ಮನ್, ಸೊ ಅವರ ಒಂದು ಅಗತ್ಯ ಇರುತ್ತೆ. ಸೊ ಅವರು ಒಪ್ಪಿದರೆ ಮಾತ್ರ ಏನು ಮಾಡ್ಬೋದು ಅಂತಂದರೆ ಈ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅವರು ಅದನ್ನು ಅಂಗೀಕಾರಕ್ಕೆ ಹಾಕ್ಬೋದು ಅಥವಾ ಮತಕ್ಕೆ ಹಾಕಬಹುದು ಅನ್ನುವಂಥದ್ದು. ಫಸ್ಟ್ ಇಲ್ಲಿ ಉಪಸಭಾಪತಿಯವರು ಒಪ್ಪಿದರೆ ಮಾತ್ರ ಅದು ಮುಂದುವರಿಯುತ್ತೆ. ಸೊ ಇವಾಗ ಉಪಸಭಾಪತಿಗಳ ಕುರಿತು ನೋಡೋಣ. ಡೆಪ್ಯೂಟಿ ಚೇರ್ಮನ್ ಅವರು, ಸೊ ಇವರನ್ನು ಯಾರು ಆಯ್ಕೆ ಮಾಡ್ತಾರೆ, ಯಾವಾಗ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ನೋಡೋಣ. ಮೊದಲ ಅಧಿವೇಶನದಲ್ಲಿ, ಅಂದರೆ ಇವಾಗ ಸರ್ಕಾರ ಫಾರ್ಮ್ ಆಗತ್ತಲ್ವಾ, ಆ ಫಾರ್ಮ್ ಆದ ನಂತರ ಏನಾದರೂ ಫಸ್ಟ್ ಅಧಿವೇಶನ ಕರೀತಾರೆ. ಆ ಒಂದು ಸಂದರ್ಭದಲ್ಲಿ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಉಪಸಭಾಪತಿಯಾಗಿ ಆಯ್ಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಉಪಸಭಾಪತಿಗಳು ಸಭಾಪತಿಗಳ ಗೈರಿನಲ್ಲಿ ಕಾರ್ಯನಿರ್ವಹಣೆ ಅಂತಂದ್ರೆ ಈ ಒಂದು ಕಲಾಪಗಳ ನಿರ್ವಹಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಅಂತ ಬರುತ್ತೆ. ಸೆಷನ್ಸ್ ರಾಷ್ಟ್ರಪತಿಗೆ ಈ ಅಧಿವೇಶನವನ್ನು ಕರೆಯುವಂಥ ಮತ್ತು ಅದನ್ನು ಮುಂದೂಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಇಲ್ಲಿ ವರ್ಷದಲ್ಲಿ 2 ಬಾರಿ ಕಡ್ಡಾಯವಾಗಿ ಅಧಿವೇಶನವನ್ನು ಕರೆಯಬೇಕಾಗತ್ತೆ. ಹಾಗೆ ಇಲ್ಲಿ 2 ಅಧಿವೇಶನಗಳ ನಡುವಿನ ಅಂತರ ಇಲ್ಲಿ ಈ ಅಧಿವೇಶನಗಳ ನಡುವಿನ ಅಂತರ ಅನ್ನುವಂಥದ್ದು 6 ತಿಂಗಳ ಅವಧಿಯನ್ನು ಮೀರುವಂತಿಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಸದಸ್ಯರ ಸಲಹೆ ಮೇರೆಗೆ ಏನು ಮಾಡಬಹುದು ಅಂತಂದರೆ ವಿಶೇಷ ಅಧಿವೇಶನವನ್ನು ಕೂಡ ರಾಷ್ಟ್ರಪತಿಗಳು ಕರೆಯಬಹುದು. ಅಂದರೆ ಸ್ಪೆಷಲ್ ಒಂದು ಸೆಷನ್ ಅಂತ ಬರುತ್ತೆ. ಸೊ ಅಂಥ ಒಂದು ಸೆಷನ್ಗಳನ್ನು ಕೂಡ ಕರೆಯಬಹುದು. ಇದಕ್ಕೆ ಉದಾಹರಣೆ ನೋಡೋದಾದ್ರೆ, ಸೊ ಏನು 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧದ ಸಂದರ್ಭದಲ್ಲಿ ಏನು ಮಾಡಲಾಗತ್ತೆ, ನವೆಂಬರ್ 8 ಮತ್ತು 9ರಂದು ವಿಶೇಷ ಅಧಿವೇಶನವನ್ನು ಕರೆಯಲಾಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಪ್ರಧಾನಿಗಳಾಗಿ ಜವಾಹರ್ಲಾಲ್ ನೆಹರು ಅವರು ಇರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಒಂದು ವಿಶೇಷ ಅಧಿವೇಶನದಲ್ಲಿ ಭಾರತದ ಗಡಿಯಲ್ಲಿ ಚೀನಾ ಪಡೆಗಳು ನುಸುಳಿರುವಂಥ ಕುರಿತು ಚರ್ಚೆನ ಮಾಡಲಾಗತ್ತೆ. ತೀರಾ ಇತ್ತೀಚೆಗೆ ಅಂತಂದರೆ 2017ರಂದು ಈ GST ಜಾರಿಗೆ ಸಂಬಂಧಿಸಿದಂತೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಅಧಿವೇಶನವನ್ನು ಮಧ್ಯರಾತ್ರಿ ಕರೆಯಲಾಗತ್ತೆ. ಸೊ ಇದು ಒಂದು ಮಸೂದೆಗೆ ಸಂಬಂಧಿಸಿದಂತೆ ಕರೆಯಲಾದಂಥ ಪ್ರಪ್ರಥಮ ಒಂದು ವಿಶೇಷ ಅಧಿವೇಶನ ಆಗಿತ್ತು. ಸೊ ಇವೆರಡು ಮಾತ್ರ ಅಲ್ಲ, ಇದರೊಟ್ಟಿಗೆ ಹಲವಾರು ಒಂದು ವಿಶೇಷ ಅಧಿವೇಶನ ಕೂಡ ಕರೆಯಲಾಗಿತ್ತು ಅನ್ನುವಂಥದ್ದು. ಸೊ ಇಲ್ಲಿ ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ ಇರುವಂಥ ಸಮಾನ ಅಧಿಕಾರಗಳು, ಅಂದರೆ ಎರಡೂ ಕೂಡ ಈಕ್ವಲ್ ಪವರನ್ನು ಹೊಂದಿರುತ್ತೆ ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎರಡೂ ಸದನಗಳು ಈಕ್ವಲ್ ಪವರನ್ನು ಹೊಂದಿದೆ ಅನ್ನೋಂಥದ್ದು ನೋಡೋಣ. ಸೊ ಫಸ್ಟ್ ಒನ್,
ಸಾಮಾನ್ಯ ಮಸೂದೆಗಳಿಗೆ ಸಂಬಂಧಪಟ್ಟಂಥ ಆರ್ಡಿನರಿ ಬಿಲ್ ಏನಿರುತ್ತೆ, ಆರ್ಡಿನರಿ ಬಿಲ್ ಅವುಗಳಿಗೆ ಸಂಬಂಧಪಟ್ಟಂಥ, ಅಂದರೆ ಆ ಮಸೂದೆಗಳನ್ನ ರಾಜ್ಯಸಭೆಯಲ್ಲಾದರೂ ಕೂಡ ಮಂಡಿಸಬಹುದು ಅಥವಾ ಲೋಕಸಭೆಯಲ್ಲಾದರೂ ಮಂಡಿಸಬಹುದು ಅಂತ. ಹಾಗೆ ಸಂವಿಧಾನ ತಿದ್ದುಪಡಿ ಮಸೂದೆಗಳಿಗೆ ಸಂಬಂಧಪಟ್ಟಂತೆ ಎರಡೂ ಕೂಡ ಈಕ್ವಲ್ ರೈಟ್ಸನ್ನು ಹೊಂದಿದೆ. ಹಾಗೆ ಇಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ, ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ, ಹಾಗೆ ತುರ್ತು ಪರಿಸ್ಥಿತಿಗೆ ಅನುಮೋದನೆಯನ್ನು ಅಂದರೆ ಒಪ್ಪಿಗೆಯನ್ನು ನೀಡುವಂಥ ಸಂದರ್ಭದಲ್ಲಿ ಒಪ್ಪಿಗೆ. ಸೊ ಉದಾಹರಣೆಗೆ ಇವಾಗ ಸಂವಿಧಾನ ತಿದ್ದುಪಡಿ. ಸೊ ಇಲ್ಲಿ ಸಂವಿಧಾನ ತಿದ್ದುಪಡಿ ಆಗಬೇಕಂತಂದ್ರೆ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರ ಒಪ್ಪಿಗೆ ಕೂಡ ಬೇಕೇ ಬೇಕಾಗತ್ತೆ. ಸೊ ಹೀಗಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗಳು ಈಕ್ವಲ್ ಪವರನ್ನು ಹೊಂದಿದೆ. ಹಾಗಿದ್ರೆ ಇಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಗೂ ಮತ್ತು ಲೋಕಸಭೆ ಸಮಾನ ಆಗಿಲ್ಲ, ಅಂದರೆ ಅಸಮಾನತೆ ಇರುವಂಥದ್ದು. ಹಣಕಾಸು ವಿಷಯಗಳಲ್ಲಿ ಅಂತಂದರೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡಲಾಗತ್ತೆ. ಆದರೆ ಅಂದರೆ ಇಲ್ಲಿ ರಾಜ್ಯಸಭೆ ಏನು ಮಾಡ್ಬೋದು, ಕೇವಲ ಅದಕ್ಕೆ ಮತ ಹಾಕಲಿಕ್ಕೆ ಬರುವುದಿಲ್ಲ, ಬಟ್ ಅದನ್ನು ಚರ್ಚೆನ ಮಾಡಬಹುದೇ ಹೊರತು ಅದರ ಮೇಲೆ ಮತ ಚಲಾಯಿಸಲಿಕ್ಕೆ ಅದಕ್ಕೆ ಅಧಿಕಾರ ಇರುವುದಿಲ್ಲ. ಇವಾಗ ಕೇಂದ್ರದ ಬಜೆಟ್ ಇರುತ್ತೆ, ಸೊ ಅದನ್ನು ಲೋಕಸಭೆಯಲ್ಲಿ ಮತದಾನಕ್ಕೆ ಹಾಕಲಾಗತ್ತೆ. ಆದರೆ ಲೋಕಸಭೆಯಲ್ಲಿ ಅದನ್ನು ಮತಕ್ಕೆ ಹಾಕಲಾಗುವುದಿಲ್ಲ, ಬದಲಿಗೆ ಅದನ್ನು ಚರ್ಚೆಯನ್ನು ಮಾಡಬಹುದೇ ಹೊರತು ಮತವನ್ನು ಹಾಕಲಿಕ್ಕೆ ಬರುವುದಿಲ್ಲ. ಸೊ ಇದರೊಟ್ಟಿಗೆ ರಾಜ್ಯಸಭೆಯ ವಿಶೇಷ ಅಧಿಕಾರಗಳಿದ್ದಾವೆ, ಸ್ಪೆಷಲ್ ಪವರ್ಸ್ ಆಫ್ ರಾಜ್ಯಸಭಾ. ಸೊ ಇದಕ್ಕೆ ಇರುವಂಥ ಅಧಿಕಾರಿಗಳಿವು ಅಂಡರ್ ಆರ್ಟಿಕಲ್ 67. ಸೊ ಇಲ್ಲಿ ಉಪಾಧ್ಯಕ್ಷರ ಪದಚ್ಯುತಿ ಪ್ರಾರಂಭ. ಉಪಾಧ್ಯಕ್ಷರು ಅಂತಂದ್ರೆ ಉಪರಾಷ್ಟ್ರಪತಿಗಳು. ಸೊ ಇವರನ್ನು ಪದಚ್ಯುತಿ ಮಾಡಬೇಕಂತ ಹೇಳಿ ರೆಸಲ್ಯೂಷನ್ ಅಥವಾ ಮೋಷನ್ನ ಫಸ್ಟ್ ಇನಿಷಿಯೇಟ್ ಎಲ್ಲಿ ಮಾಡಬೇಕಂತಂದರೆ ಅದರ ಪ್ರಾರಂಭವನ್ನು ಅದು ರಾಜ್ಯಸಭೆಯ ಮುಖಾಂತರವೇ ಆಗಬೇಕು. ಹಾಗೆ ಆರ್ಟಿಕಲ್ 249 ಅಡಿಯಲ್ಲಿ ರಾಜ್ಯ ಪಟ್ಟಿಯ ವಿಷಯಗಳೇನಿರುತ್ತೆ, ಸೊ ಅಂಡರ್ 7th ಶೆಡ್ಯೂಲ್ ಏನಿದೆ, 7th ಶೆಡ್ಯೂಲ್ನಲ್ಲಿ 3 ಪಟ್ಟಿಗಳು ಬರುತ್ತೆ. ಸೊ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ. ಸೊ ಇಲ್ಲಿ ಸ್ಟೇಟ್ ಲಿಸ್ಟ್ನಲ್ಲಿರುವಂಥ ವಿಷಯಗಳನ್ನು ರಾಜ್ಯ ಸರ್ಕಾರಗಳು ಕಾನೂನನ್ನು ಮಾಡುತ್ತಾ, ಹಾಗೆ ಯೂನಿಯನ್ ಅಂದರೆ ಕೇಂದ್ರ ಪಟ್ಟಿಯಲ್ಲಿರುವಂಥ ವಿಷಯಗಳನ್ನ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡುತ್ತೆ. ಸಮವರ್ತ ಪಟ್ಟಿಯಲ್ಲಿ ಎರಡು ಕೇಂದ್ರ ಮತ್ತು ರಾಜ್ಯಗಳು ಇಲ್ಲಿ ಕಾನೂನನ್ನು ಮಾಡುತ್ತೆ. ಆದರೆ ಈ ರಾಜ್ಯ ಪಟ್ಟಿಯಲ್ಲಿರುವಂಥ ವಿಷಯಗಳ ಕುರಿತಂತೆ ಅಧಿಕಾರವನ್ನು ರಾಜ್ಯ ಪಟ್ಟಿಯ ವಿಷಯದಲ್ಲಿ ಸಂಸತ್ತಿಗೆ ಅಧಿಕಾರ ಮಾಡುವಂತಹ ಒಂದು ನಿಲುವಳಿಯನ್ನು ಇಲ್ಲಿ ಅಂಡರ್ ಆರ್ಟಿಕಲ್ 249 ಅಡಿಯಲ್ಲಿ ಏನು ಮಾಡುತ್ತೆ, ರಾಜ್ಯಸಭೆಯು ನಿರ್ಧಾರ ಮಾಡುತ್ತೆ. ಹಾಗೆ ಅಂಡರ್ ಆರ್ಟಿಕಲ್ 312ರಲ್ಲಿ ಹೊಸ ಆಲ್ ಇಂಡಿಯಾ ಸರ್ವಿಸ್ ರಚನೆಗೆ ಸಂಬಂಧಪಟ್ಟಂತೆ, ಹಾಗೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹಾಗೂ ಲೋಕಸಭೆ ವಿಸರ್ಜನೆಯಾಗಿದ್ದರೂ ಕೂಡ ಸೊ ಇಲ್ಲೇನು ಮಾಡ್ಬೋದು, ರಾಜ್ಯಸಭೆ ಅನುಮೋದನೆಯನ್ನು ನೀಡಿದರೆ ಸಾಕಾಗಿರುತ್ತೆ. ಹಾಗೆ ಇಲ್ಲಿ ಉದಾಹರಣೆಗೆ IAS IPS ಸೊ ಇವರನ್ನು ಅಂಡರ್ ಆರ್ಟಿಕಲ್ 312 ಅಡಿಯಲ್ಲಿ ರಚಿಸಲಾಗಿದಂಥ ಸೇವೆಗಳು. ಸೊ ಈ ರೀತಿ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದು ರಾಜ್ಯಸಭೆಗೆ ಇರುವಂಥ ವಿಶೇಷ ಅಧಿಕಾರಗಳಾಗಿವೆ. ಸೊ ಇದರೊಟ್ಟಿಗೆ ವೆರಿ ಇಂಪಾರ್ಟೆಂಟ್, ಸೊ ಇಲ್ಲಿ ಸಂಸತ್ತಿನ ಒಂದು ಸಚಿವಾಲಯಗಳಂತ ಬರುತ್ತೆ. ಸೊ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಪ್ರತ್ಯೇಕವಾಗಿರುವಂಥ ಸಚಿವಾಲಯಗಳಿರುತ್ತೆ. ಸೊ ಈ ಸಚಿವಾಲಯಗಳ ಮುಖ್ಯಸ್ಥರಾಗಿ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ. ಸೊ ಇವರು ಆಯಾ ಒಂದು ಸಚಿವಾಲಯಗಳ ಮುಖ್ಯಸ್ಥರಾಗಿ ಇರ್ತಾರೆ. ಪ್ರತ್ಯೇಕ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಲೋಕಸಭೆಯ ಮುಖ್ಯಸ್ಥರಾಗಿದ್ದರೆ, ಸೊ ಇಲ್ಲಿ ರಾಜ್ಯಸಭೆಯ ಒಂದು ಸಚಿವಾಲಯದ ಮುಖ್ಯಸ್ಥರಾಗಿ ಆ ಒಂದು ಸದನದ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ. ಉದಾಹರಣೆಗೆ ಇವಾಗ ಲೋಕಸಭೆಯ ಕಾರ್ಯದರ್ಶಿಗಳು, ಸೊ ಇವರನ್ನು ಸ್ಪೀಕರ್ ಅವರು ನೇಮಕ ಮಾಡ್ತಾರೆ. ಹಾಗೆ ರಾಜ್ಯಸಭೆಯ ಕಾರ್ಯದರ್ಶಿಗಳನ್ನ ಚೇರ್ಮನ್ ಅವರು ನೇಮಕ ಮಾಡ್ತಾರೆ. ಸೊ ನಾವು ಈ ಒಂದು ಪ್ರೆಸಿಡೆಂಟ್ ಅವರ ಹಾಗೂ ವೈಸ್ ಪ್ರೆಸಿಡೆಂಟ್ ಅವರ ಒಂದು ಚುನಾವಣೆಯ ಒಂದು ಸಂದರ್ಭದಲ್ಲಿ ಇಲ್ಲಿ ಏನು ಮಾಡಲಾಗುತ್ತೆ, ಇವರನ್ನು ಲೋಕಸಭೆ ಕಾರ್ಯದರ್ಶಿ ಹಾಗೂ ರಾಜ್ಯಸಭೆಯ ಕಾರ್ಯದರ್ಶಿಗಳನ್ನ ಆವರ್ತನ ಒಂದು ವಿಧದಲ್ಲಿ ಆವರ್ತನ ಮಾದರಿಯಲ್ಲಿ ಇವರನ್ನು ಚುನಾವಣಾ ಅಧಿಕಾರಿಗಳಾಗಿ ನೇಮಕ ಮಾಡಲಾಗುತ್ತೆ. ಹಾಗೆ ಇಲ್ಲಿ ಸಂಸತ್ತಿನಲ್ಲಿ ಯಾವ ಭಾಷೆನ ಬಳಕೆ ಮಾಡ್ತಾರೆ ಅನ್ನುವಂಥದ್ದು. ಸಂಸತ್ತಿನಲ್ಲಿ ಹಿಂದಿ ಮತ್ತು ಇಂಗ್ಲೀಷ್
ಅಧಿಕೃತ ಭಾಷೆಯಾಗಿ ಬಳಸಲಾಗತ್ತೆ. ಹಾಗೆ ಇಲ್ಲಿ ಚರ್ಚೆಗಳನ್ನ ಮಾಡಲಿಕ್ಕೆ ಕೂಡ ಏನು 8ನೇ ಒಂದು ಶೆಡ್ಯೂಲ್ ಏನಿದೆ, ಪರಿಚ್ಛೇದ ಏನಿದೆ ಅದರಲ್ಲಿ ಬರುವಂಥ ಭಾಷೆಗಳು ಕೂಡ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ. ಸೊ ಉದಾಹರಣೆಗೆ ಇವಾಗ ಸಂಸದರೇನಾದರೂ ಕನ್ನಡದಲ್ಲಿ ಮಾತನಾಡಿದ್ರೆ, MP ಗಳು ಕನ್ನಡದಲ್ಲಿ ಮಾತನಾಡಿದ್ರೆ ಅವುಗಳನ್ನು ಏನು ಮಾಡಲಾಗತ್ತೆ, ಸೈಮಲ್ಟೇನಿಯಸ್ ಆಗಿ ಹಿಂದಿ ಮತ್ತು ಇಂಗ್ಲೀಷ್ಗೆ ಅವುಗಳನ್ನು ಭಾಷಾಂತರಿಸಲಾಗತ್ತೆ. ಸೊ ನಾವಿವಾಗ ಈ 2ನೇ ಸದನದ ಅವಶ್ಯಕತೆಯ ಕುರಿತು ನೋಡೋಣ. ಸೊ ಈಗಾಗಲೇ ಇದರ ಕುರಿತು ಚರ್ಚೆಗಳಾಗಿತ್ತು ಈ ಒಂದು ಸಂವಿಧಾನದ ಒಂದು ಸಭೆಯಲ್ಲೂ ಕೂಡ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲೂ ಕೂಡ ಇದರ ಕುರಿತು ಚರ್ಚೆ ಆಗಿತ್ತು. ಯಾಕೆ ಇದರ ಅಗತ್ಯತೆ ಇದೆ ಅನ್ನುವಂಥದ್ದು, ಯಾಕೆ ಈ 2ನೇ ಸದನ ಬೇಕು, ಈಗಾಗಲೇ ಲೋಕಸಭೆ ಇದೆ, ಸೊ ಮತ್ತೆ ಯಾಕೆ ಈ ಒಂದು ರಾಜ್ಯಸಭೆ ಬೇಕು ಅನ್ನುವಂಥದ್ದು. ಸೊ ಇದೆ 2ನೇ ಸದನ. ಸೊ ಇಲ್ಲಿ ಏಕಸದನದ ವ್ಯವಸ್ಥೆಯಲ್ಲಿ ಆತುರದ ಭಾವನಾತ್ಮಕ ಕಾನೂನುಗಳಿಗೆ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಅಂದರೆ ಅಲ್ಲಿ ಏನು ಮಾಡ್ಬೋದು ಅಂತಂದರೆ, ಹೆಚ್ಚಾಗಿ ಆತುರವಾಗಿ ಏನಾದರೂ ನಿರ್ಧಾರಗಳನ್ನ ಕೈಗೊಂಡಿದ್ರೆ ಸೊ ಅಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಇಲ್ಲಿ ಈ ಕಾರಣಕ್ಕಾಗಿ 2ನೇ ಸದನವು ಏನು ಮಾಡುತ್ತೆ, ಅವುಗಳನ್ನ ಪರಿಶೀಲನೆಯನ್ನು ಮಾಡುತ್ತೆ, ಮತ್ತೆ ಅದನ್ನು ಏನು ಮಾಡ್ಬೋದು, ಪುನರ್ಚಿಂತನೆಗೆ ಹಚ್ಚುತ್ತೆ. ಸೊ ಹೀಗಾಗಿ ಇದು ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ. ಉದಾಹರಣೆಗೆ ಇವಾಗ ಲೋಕಸಭೆ ಏನಾದರೂ ಒಂದು ಅರ್ಜೆಂಟಾಗಿ ತ್ವರಿತವಾಗಿ ಒಂದು ಕಾನೂನನ್ನ ಪಾಸ್ ಮಾಡಿದ್ರೆ, ರಾಜ್ಯಸಭೆ ಅದನ್ನು ಏನು ಮಾಡುತ್ತೆ, ಪರಿಶೀಲಿಸಿ ದೋಷಗಳನ್ನ ತೋರಿಸಬಹುದು. ಮತ್ತೆ ಅದನ್ನು ಏನು ಮಾಡ್ಬೋದು, ಲೋಕಸಭೆ ಕಳಿಸಿರುವಂಥ ಮಸೂದೆಗಳನ್ನ ರಾಜ್ಯಸಭೆಗೆ ಕಳುಹಿಸಿದಾಗ ಅದರಲ್ಲಿ ದೋಷಗಳಿದ್ದರೆ ಅದನ್ನು ಏನು ಮಾಡ್ಬೋದು, ಲೋಕಸಭೆಗೆ ಅದು ಮರುಪರಿಶೀಲನೆಗೆ ಕಳುಹಿಸಬಹುದು. ಸೊ ಇಲ್ಲಿ ಈ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಅಭಿಪ್ರಾಯದಲ್ಲಿ ಇದರ ಅಗತ್ಯತೆ ಏನು ಅನ್ನುವಂಥದ್ದು ನೋಡೋಣ. ಸೊ ಇಲ್ಲಿ ಸಂಸತ್ತು ಅನ್ನುವಂಥದ್ದು ಕೇವಲ ಶಾಸಕಾಂಗವಲ್ಲ, ಅಂದರೆ ಇದು ಕೇವಲ ಶಾಸಕನ ರೂಪಿಸುವಂಥದ್ದಲ್ಲ, ಬದಲಿಗೆ ಅಲ್ಲಿ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಗಳು ಕೂಡ ಆಗಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಸಂಸತ್ತು ಅನ್ನುವಂಥದ್ದು ಕೇವಲ ಒಂದು ಕಾನೂನು ತಯಾರಿಸುವಂಥ ಸ್ಥಳ ಮಾತ್ರ ಅಲ್ಲ, ಬದಲಿಗೆ ಅಲ್ಲಿ ಆಳವಾದ ಡೀಪ್ ಡಿಸ್ಕಷನ್ ಅನ್ನುವಂಥದ್ದು ಅಲ್ಲಿ ಆಗಬೇಕು ಅನ್ನುವಂಥದ್ದು. ಉದಾಹರಣೆಗೆ ಇವಾಗ ಶಿಕ್ಷಣ ಸುಧಾರಣೆ ಕುರಿತ ವಿಷಯ ಏನಾದರೂ ಬಂದ್ರೆ ಸೊ ಲೋಕಸಭೆ ಅದನ್ನು ಮಂಡಿಸಿರತ್ತ ಅಂತ ಅನ್ಕೋಣ. ಇವಾಗ ರಾಜ್ಯಸಭೆಯಲ್ಲಿ ನೋಡಿ, ಇವಾಗ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, 12 ಜನರನ್ನು ನಾಮಿನೇಟ್ ಮಾಡ್ತಾರೆ ಅಂದರೆ ಅವರನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಶಿಕ್ಷಣ ಆಗಿರಬಹುದು ಅಥವಾ ಆರ್ಥಿಕತೆ ಆಗಿರಬಹುದು, ಸೊ ಈ ರೀತಿ ಹಲವಾರು ಕ್ಷೇತ್ರಗಳ ಒಂದು ಪರಿಣಿತರು ಈ ಒಂದು ರಾಜ್ಯಸಭೆಯಲ್ಲಿ ಇರ್ತಾರೆ. ಸೊ ಹೀಗಾಗಿ ಈ ಲೋಕಸಭೆ ಜಾರಿಗೆ ತಂದಿರುವಂಥ ಈ ಒಂದು ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಏನಾದರೂ ಒಂದು ಲೋಪದೋಷಗಳಿದ್ರ ಸೊ ಈ ಒಂದು ರಾಜ್ಯಸಭೆಯಲ್ಲಿರುವಂಥ ಹಿರಿಯರು ಅಥವಾ ಏನಿರ್ತಾರೆ ಸೊ ಇವರು ಅದನ್ನು ಗುರುತಿಸಿ ಏನಾದರೂ ಅದಕ್ಕೆ ಸಲಹೆ ಅಥವಾ ಇಲ್ಲಿ ಶಿಫಾರಸನ್ನು ಮಾಡ್ಬೋದು. ಸೊ ಹೀಗಾಗಿ ಏನಾಗುತ್ತೆ, ರಾಜ್ಯಸಭೆಯಲ್ಲಿ ತಜ್ಞರು, ಮಾಜಿ ಉಪಕುಲಪತಿಗಳಿರ್ತಾರೆ, ಸೊ ಇವರಿಂದ ಏನಾಗುತ್ತೆ ಅಲ್ಲಿ ವಿಚಾರಣೆ ಮಂಡನೆ ಆಗುತ್ತೆ. ಹಾಗೆ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರ ಅಭಿಪ್ರಾಯದಲ್ಲಿ ಈ ಒಂದು 2ನೇ ಸದನದ ಅಗತ್ಯತೆ ಅಥವಾ ಇದು ಯಾಕೆ ಬೇಕು ಅನ್ನೋದು ನೋಡೋಣ. ಸೊ ಇಲ್ಲಿ ಶಾಸನವನ್ನು ವಿಳಂಬ ಮಾಡುವುದು ಅದು ಕ್ಷಣಿಕ ಉತ್ಸಾಹದ ಫಲಿತಾಂಶವಾಗಿರಬಹುದು. ಅಂದರೆ ಇಲ್ಲಿ ಡಿಲೇ ಆಗುವಂಥದ್ದು ಅಂತಂದರೆ, ಸೊ ಇವಾಗ ಲೋಕಸಭೆ ಒಂದು ಮಸೂದೆಯನ್ನು ಪಾಸ್ ಮಾಡಿರುತ್ತೆ, ಸೊ ಅದನ್ನು ಇವಾಗ ಮತ್ತೆ ನೀವು ರಾಜ್ಯಸಭೆಯಲ್ಲಿ ಚರ್ಚೆನ ಮಾಡ್ತಾ ಹೋದರೆ ಏನಾಗುತ್ತೆ, ಸೊ ಅದು ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ಸೊ ಶಾಸನ ಆಗುವುದಕ್ಕೆ ವಿಳಂಬ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಏನಾಗುತ್ತೆ, ಒಂದು ಕ್ಷಣಿಕವಾಗಿರುವಂಥ ಉತ್ಸಾಹ ಆಗಿರುತ್ತೆ ಹೊರತು ಅದು ಅಪಾಯಕಾರಿಯಾಗಿರುವಂಥ ಕಾನೂನುಗಳನ್ನ ತಡೆ ಹಿಡಿಯುತ್ತೆ. ಸೊ ವಿಳಂಬ ಆಗ್ಬೋದು ಹೊರತು ಸೊ ಅದೇನು ಮಾಡುತ್ತೆ, ಅಪಾಯಕಾರಿಯಾಗಿರುವಂಥ ಕಾನೂನುಗಳನ್ನು ತಡೆ ಹಿಡಿಯುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಇಲ್ಲಿ ನೋಡಿ, ಉದಾಹರಣೆಗೆ ಜನಪ್ರಿಯ ಒತ್ತಡದಿಂದ ತರಲಾಗಿರುವಂಥ ಕಾನೂನು ಅಂದರೆ ಅದು ಪಾಪ್ಯುಲರ್ ಅಂತ ಅನಿಸ್ಕೊಳ್ಳುತ್ತೆ ಮೇಲ್ನೋಟಕ್ಕೆ, ಆದರೆ ರಾಜ್ಯಸಭೆ ಅದನ್ನೇನು ಮಾಡುತ್ತೆ, ತಡೆದು ಪರಿಣಾಮಗಳನ್ನ ವಿಶ್ಲೇಷಿಸುತ್ತೆ. ಜನಪ್ರಿಯ ಕಾನೂನು ಆದರೂ ಕೂಡ ಅದರಿಂದ ಮುಂದೆ ಯಾವ ರೀತಿ ಪರಿಣಾಮಗಳಾಗಬಹುದು ಅನ್ನೋದನ್ನು ಅದು ವಿಶ್ಲೇಷಣೆಯನ್ನು ಮಾಡುತ್ತೆ ಆಳವಾದಂಥ ಒಂದು ಚರ್ಚೆಗಳ ಮುಖಾಂತರ. ಹಾಗೆ ಇಲ್ಲಿ ಎಂ ಅನಂತ ಶಯನಂ ಅಯ್ಯಂಗಾರ್ ಅವರ ಅಭಿಪ್ರಾಯದಲ್ಲಿ ಆತುರದ ಶಾಸನವನ್ನು ತಡೆಯುತ್ತದೆ ಮತ್ತು ಜನರ ಪ್ರತಿಭೆಯನ್ನು ಪೂರ್ಣವಾಗಿ ಬೆಳೆಸುತ್ತೆ. ಇಲ್ಲಿ ನೋಡಿ, ಸೊ ಈಗಾಗಲೇ ಲೋಕಸಭೆ ಮಂಡನೆ ಮಾಡಿರುವಂಥ ಆತುರದ ನಿರ್ಧಾರ ತಡೆಯುತ್ತೆ. ಇದರೊಟ್ಟಿಗೆ ಇಲ್ಲಿ ನೋಡಿ, ಜನರ ಪ್ರತಿಭೆಯನ್ನು ಅಂದರೆ ಈ ಸದನಕ್ಕೆ ರಾಜ್ಯಸಭೆಗೆ ಆಯ್ಕೆ ಆಗಿರುವಂಥ ಪರಿಣಿತರು ಏನಿರ್ತಾರೆ
ಸೊ ಅವರ ಪ್ರತಿಭೆಯನ್ನು ಇದು ಬಳಸುತ್ತೆ ಅನ್ನುವಂಥದ್ದು. ಅಂದರೆ ಇವಾಗ ರಾಜ್ಯಸಭೆಯಲ್ಲಿ ಪ್ರತಿಭೆ ಇರುತ್ತೆ ಮತ್ತು ಅವರಿಗೆ ಅನುಭವವಾಗಿರುತ್ತೆ, ಅನುಭವದ ಒಂದು ಸದನ ಆಗಿರುತ್ತೆ. ಸೊ ಹೀಗಾಗಿ ಇದಕ್ಕೆ ಹಿರಿಯರ ಸದನ ಅಂತ ಕರೆಯಲಾಗುತ್ತೆ. ಹಿರಿಯರ ಸದನ ಅಂದರೆ ಅವರಿಗೆ ತುಂಬ ಅನುಭವ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಸೊ ಹೀಗಾಗಿ ಕೇವಲ ರಾಜಕೀಯ ಜನಪ್ರಿಯತೆಯಲ್ಲ, ಬದಲಿಗೆ ಇದು ಬುದ್ಧಿವಂತಿಕೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ. ಅಂದರೆ ಇಲ್ಲಿ ಅರ್ಥಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳಿರ್ತಾರೆ. ಸೊ ಹೀಗಾಗಿ ಇವರು ರಾಜ್ಯಸಭೆಯಲ್ಲಿ ನೀತಿ ಚರ್ಚೆಗೆ ಒಂದು ಹೆಚ್ಚಿನ ಮೌಲ್ಯವನ್ನು ನೀಡ್ತಾರೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಸಂವಿಧಾನ ಸಭೆಯ ಕಾನ್ಸ್ಟಿಟ್ಯೂಷನಲ್ ಒಂದು ಅಸೆಂಬ್ಲಿಯ ದೃಷ್ಟಿಕೋನದಲ್ಲಿ ಇದರ ಅಗತ್ಯತೆ ಏನು ಅನ್ನೋದು ನೋಡೋಣ. ಸೊ ಇಲ್ಲಿ ಈ ಚುನಾವಣೆಯಲ್ಲಿ ಇವರು ಗೆಲ್ಲದೇ ಇದ್ದರೂ ಕೂಡ ಅಪಾರವಾಗಿರುವಂಥ ಜ್ಞಾನ, ಅನುಭವ, ಪರಿಣಿತಿಯನ್ನು ಹೊಂದಿರುವವರು ರಾಜ್ಯಸಭೆಯಲ್ಲಿ ಇರಬೇಕಂತ ಹೇಳಿ ಇವರು ಬಯಸಿದ್ರು. ಸೊ ಈ ಮೂಲಕ ಉದಾಹರಣೆಗೆ ನೊಬೆಲ್ ವಿಜೇತರನ್ನು ಅಥವಾ ಹಿರಿಯ ಕಾನೂನು ತಜ್ಞರನ್ನು ಇದು ಒಳಗೊಂಡಿರುವಂಥ ಕಾರಣಕ್ಕಾಗಿ ಇವರಿಗೆ ನೇರವಾಗಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಆಗೋದಿಲ್ಲ. ಸೊ ಈ ಮೂಲಕ ರಾಜ್ಯಸಭೆಯಲ್ಲಿ ಇವರ ಒಂದು ಸೇವೆಯ ಅಗತ್ಯತೆ ಇರುತ್ತೆ. ಸೊ ಈ ಮೂಲಕ ದೇಶಕ್ಕೆ ಅವರ ಸೇವೆ ಅನ್ನುವಂಥದ್ದು ಅಗತ್ಯ ಇರುತ್ತೆ. ಸೊ ಹೀಗಾಗಿ ಇವರನ್ನು ಈ ಒಂದು ಸದನದ ಅಗತ್ಯ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೊ ಇದಕ್ಕೆ ವಿರೋಧಿ ವಾದಗಳು ಕೂಡ ಇದೆ. ಎರಡನೇ ಸದನ ಇರಬಾರ್ದು ಅನ್ನುವಂಥದ್ದು. ಅಂದರೆ ಇವಾಗ ಇದು ಏನು ಮಾಡುತ್ತೆ, ಅಗತ್ಯವಿಲ್ಲದಂಥ ಸಂಸ್ಥೆ ಅನ್ನುವಂಥದ್ದು ಹೇಳ್ತಾರೆ. ಅಂದರೆ ಇದು ಅಭಿವೃದ್ಧಿಗೆ ಅಡ್ಡಿ ಮಾಡುತ್ತೆ ಅಂತ. ಯಾವ ರೀತಿ ಅಂತಂದರೆ ಉದಾಹರಣೆಗೆ ಒಂದೇ ಕಾನೂನು ಎರಡೂ ಸದನಗಳಲ್ಲಿ ವಿಳಂಬವಾಗುತ್ತದೆ. ಸೊ ಈಗಾಗಲೇ ಅಲ್ಲಿ ಚರ್ಚೆ ಆಗಿರುತ್ತೆ, ಲೋಕಸಭೆಯಲ್ಲಿ ತಂದಿರುವಂಥ ಯಾವುದೇ ಕಾನೂನು ಅಲ್ಲಿ ಚರ್ಚೆ ಆಗಿರುತ್ತೆ. ಮತ್ತು ಇಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡೋದ್ರಿಂದ ಅದೇ ಕಾನೂನನ್ನು ಸೊ ಏನಾಗುತ್ತೆ, ಇಲ್ಲಿ ಅದು ವಿಳಂಬ ಆಗುತ್ತೆ. ಅಂದರೆ ಈ ಮಸೂದೆ ಅನ್ನುವಂಥದ್ದು ಕಾಯ್ದೆ ಆಗಲಿಕ್ಕೆ ಅಥವಾ ಕಾನೂನು ಆಗಲಿಕ್ಕೆ ಡಿಲೇ ಮಾಡಿದ ಹಾಗೆ ಆಗತ್ತೆ ಅನ್ನುವಂಥದ್ದು ಇಲ್ಲಿ ವಾದ ಇರುವಂಥದ್ದು. ಹಾಗೆ ಮೊಹಮ್ಮದ್ ತಾಹಿರ್ ಅವರ ವಿರೋಧ ಕೂಡ ಇದೆ. ಸೊ ಇದು ಒಂದು ಸಾಮ್ರಾಜ್ಯಶಾಹಿ ಸೃಷ್ಟಿ ಅನ್ನುವಂಥದ್ದು. ಅಂದರೆ ಎರಡನೇ ಸದನ ಅಥವಾ ರಾಜ್ಯಸಭೆ ಅನ್ನುವಂಥದ್ದು ಇದು ಸಾಮ್ರಾಜ್ಯಶಾಹಿ ಸೃಷ್ಟಿ. ಅಂದರೆ ಇದು ಬ್ರಿಟಿಷ್ ಪದ್ಧತಿಯ ಅನುಕರಣೆಯನ್ನು ಮಾಡ್ತಾ ಇದ್ದೀರಿ ನೀವು ಅನ್ನೋದನ್ನು ಹೇಳುತ್ತಾ. ಸೊ ಇಲ್ಲಿ ಜನಪ್ರತಿನಿಧಿತ್ವ ಕಡಿಮೆ, ಅಂದರೆ ಇಲ್ಲಿ ನೇರವಾಗಿ ಜನರಿಂದ ಆಯ್ಕೆ ಆಗಿರೋದಿಲ್ಲ ಇವರು. ಸೊ ಹೀಗಾಗಿ ನಾಮನಿರ್ದೇಶಿತ ಸದಸ್ಯರಿರ್ತಾರೆ, ಇವರನ್ನು ಜನರಿಂದ ನೇರವಾಗಿ ಆಯ್ಕೆಯಾಗಿಲ್ಲ ಅನ್ನುವಂಥ ಆಕ್ಷೇಪ ಕೂಡ ಇದೆ. ಹಾಗೆ ಪ್ರೊಫೆಸರ್ ಶಿಬನ್ ಲಾಲ್ ಸಕ್ಸೇನಾ ಅವರ ವಿರೋಧ ಕೂಡ ಇದಕ್ಕೆ ಇದೆ. ಅಂದರೆ ಇದು ದೇಶದ ಪ್ರಗತಿಯ ಚಕ್ರಕ್ಕೆ ಅಡಚಣೆಯನ್ನು ಮಾಡುತ್ತೆ. ಅಂದರೆ ಇಲ್ಲಿ ಕಾನೂನು ತಯಾರಿಕೆ ನಿಧಾನಗೊಳ್ಳುತ್ತೆ. ಸೊ ಹೀಗಾಗಿ ಸರ್ಕಾರದ ನೀತಿಗಳಿಗೆ ಇದು ತಡೆಯನ್ನು ತರುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಉದಾಹರಣೆಗೆ ಇವಾಗ ಸರ್ಕಾರ ತಂದಿರುವಂಥ ಯಾವುದೇ ಒಂದು ಅಭಿವೃದ್ಧಿ ಯೋಜನೆ ಅದು ಕಾನೂನು ಆಗಬೇಕಂತಂದ್ರೆ ಸೊ ಏನಾಗುತ್ತೆ, ಇಲ್ಲಿ ರಾಜ್ಯಸಭೆ ವಿಳಂಬ ಮಾಡಿದರೆ ಅದರ ಪ್ರಗತಿ ಏನಾಗುತ್ತೆ, ಇಲ್ಲಿ ಡಿಲೇ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಸದನ ಇರಬಾರ್ದು ಅನ್ನುವಂಥನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರೊಟ್ಟಿಗೆ ಈ ರಾಜ್ಯಸಭಾ ಒಂದು ಸದಸ್ಯರು ಏನಿದ್ದಾರೆ ಇವರನ್ನು ಡಿಸ್ಕ್ವಾಲಿಫೈ ಕೂಡ ಆಗ್ಬೋದು. ಇವರು ಅಂದರೆ ಅನರ್ಹರು ಕೂಡ ಆಗ್ಬೋದು. ಡಿಸ್ಕ್ವಾಲಿಫಿಕೇಷನ್ ಯಾವೆಲ್ಲ ಒಂದು ಸಂದರ್ಭಗಳಲ್ಲಿ ಅನ್ನುವಂಥ ನೋಡೋಣ. ಸೊ ಇಲ್ಲಿ ಒಂದು ಕಾಯ್ದೆ ಮುಖಾಂತರ ಇಲ್ಲಿ ಒಂದಿಷ್ಟು ಅನರ್ಹತಾ ಮಾನದಂಡಗಳನ್ನು ಸೂಚಿಸಲಾಗಿದೆ. ಸೊ ಅದರಲ್ಲಿ ಜನತಾ ಪ್ರಾತಿನಿಧ್ಯ ಕಾಯ್ದೆ 1951, ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951. ಸೊ ಇದರ ಅಡಿಯಲ್ಲಿ ಈ ಒಂದು ರಾಜ್ಯಸಭೆಯ ಸದಸ್ಯರು ಏನಿರ್ತಾರೆ ಇವರನ್ನು ಅನರ್ಹಗೊಳಿಸಬಹುದು. ಸೊ ಮೊದಲನೇದಾಗಿ ಅಪರಾಧ ಮತ್ತು ನೈತಿಕತೆಗೆ ಸಂಬಂಧಿಸಿದಂಥ ಅನರ್ಹತೆಗಳು. ಸೊ ಅಂದರೆ ಇವರು ಚುನಾವಣೆಗೆ ಸಂಬಂಧಿಸಿದಂಥ ಅಪರಾಧಗಳಲ್ಲಿ ತಪ್ಪಿತಸ್ಥರಾಗಿದ್ರ, ಅಂದರೆ ಇವಾಗ ಯಾವುದೇ ಒಂದು ಚುನಾವಣೆಯಲ್ಲಿ ಮತದಾರನ ಬೆದರಿಸುವಂಥದ್ದಾಗಿರ್ಬೋದು, ಅಥವಾ ಅವರಿಗೆ ಹಣ ಅಥವಾ ಆಮಿಷಗಳನ್ನು ಒಡ್ಡುವಂಥದ್ದಾಗಿರ್ಬೋದು, ಅಥವಾ ಮತಯಂತ್ರವನ್ನು ಹಾನಿ ಮಾಡುವುದಂತಾಗಿರ್ಬೋದು. ಇಂತಹ ಒಂದು ಸನ್ನಿವೇಶಗಳಲ್ಲಿ ಅವರು ತಪ್ಪಿತಸ್ಥರಾಗಿದ್ರ ಸೊ ಅವರನ್ನು ಅನರ್ಹರನ್ನಾಗಿ ಮಾಡಲಾಗುತ್ತೆ. ಅಥವಾ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ, ಅಂದರೆ ಅವರ ಲಂಚ ಸ್ವೀಕಾರ ಆಗಿರ್ಬೋದು, ಅಥವಾ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ರ ಸೊ ಇಂತಹ ಒಂದು ಸಂದರ್ಭದಲ್ಲಿ ಅವರು ದೋಷಿ ಅಂತ ಹೇಳಿ ನ್ಯಾಯಾಲಯದ ತೀರ್ಪು ಬಂದರೆ ಅವರ ಸಂಸದತ್ವವನ್ನು, ಅಂದರೆ ಅವರ MP ಸೀಟ್ಸ್ ಏನಿರುತ್ತೆ ಅದನ್ನು ತೆಗೆದು ಹಾಕಲಾಗತ್ತೆ. ಹಾಗೆ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಗರಿಷ್ಠ 2 ಅಥವಾ ಅದಕ್ಕಿಂತ ಹೆಚ್ಚು ಒಂದು ಜೈಲು ಶಿಕ್ಷೆಯನ್ನು ಅವರಿಗೆ ವಿಧಿಸಿದ್ರೆ ಸೊ ಅವರನ್ನು ಅನರ್ಹರನ್ನಾಗಿ ಮಾಡಲಾಗತ್ತೆ. ಹಾಗೆ ಈ ಚುನಾವಣಾ ಪ್ರಕ್ರಿಯೆ ಒಂದು ಸಂಬಂಧಿತ ಅನರ್ಹತೆ, ಅಂದರೆ ಅವರು ಚುನಾವಣಾ ಲೆಕ್ಕಪತ್ರದಲ್ಲಿ ಸಲ್ಲಿಸಲು ವಿಫಲವಾಗಿರುವಂಥದ್ದು. ಅಂದರೆ ಆ ಒಂದು ಚುನಾವಣಾ ಒಂದು ಲೆಕ್ಕಪತ್ರ ಏನಿರುತ್ತೆ ಅದರಲ್ಲಿ
ಕೆಲವೊಂದಿಷ್ಟು ವಿಷಯಗಳ ಕುರಿತು ಮಾಹಿತಿಯನ್ನು ಸಲ್ಲಿಸಲೇಬೇಕಾಗಿರುತ್ತೆ, ಅದು ಕಡ್ಡಾಯವಾಗಿ ಇರುತ್ತೆ. ಸೊ ಅಂದರೆ ತಮ್ಮ ಚುನಾವಣೆಯಲ್ಲಿ ಅವರು ಎಷ್ಟು ಹಣವನ್ನು ನೀವು ವ್ಯಯ ಮಾಡಿದಿರಿ ಅನ್ನೋದರ ಸಂಪೂರ್ಣ ಒಂದು ವಿವರವನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕು. ಸೊ ಈ ರೀತಿಯ ಒಂದು ಲೆಕ್ಕವನ್ನು ನೀಡದೆ ನೀವು ವಿಫಲರಾದ್ರಿ ಅಂತಂದ್ರೆ ಸೊ ಅವಾಗ ಏನು ಮಾಡ್ಬೋದು, ನಿಮ್ಮನ್ನು ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಸೊ ಇಲ್ಲಿ ಅನರ್ಹರನ್ನಾಗಿ ಮಾಡಲಾಗತ್ತೆ. ಹಾಗೆ ನೀವು ಸರ್ಕಾರಿ ಹಿತಾಸಕ್ತಿ ಸಂಘರ್ಷವನ್ನು ಹೊಂದಿದ್ರ, ಹಾಗೆ ಸರ್ಕಾರಿ ಒಪ್ಪಂದಗಳು, ಕೆಲಸಗಳು ಅಥವಾ ಸೇವೆಗಳಲ್ಲಿ ನೇರವಾದಂಥ ಆಸಕ್ತಿಯನ್ನು ನೀವು ಹೊಂದಿದ್ರ, ಸೊ ಇಲ್ಲೇನು ಮಾಡ್ಬೋದು, ನಿಮ್ಮನ್ನು ಅನರ್ಹರನ್ನಾಗಿ ಮಾಡಬಹುದು. ಉದಾಹರಣೆಗೆ ಇವಾಗ ಒಬ್ಬ MP ತನ್ನ ಸ್ವಂತ ಕಂಪ್ನಿಗೆ ಸರ್ಕಾರದಿಂದ ರಸ್ತೆ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಿರೋ ಸ್ವತಃ ಅಂಥವರನ್ನು ಅನರ್ಹರನ್ನಾಗಿ ಮಾಡಬಹುದು. ಹಾಗೆ ಭಾರತ ಸರ್ಕಾರದ ಒಂದು ಕಂಪ್ನಿಗಳೇನಿರುತ್ತೆ ಅವುಗಳಲ್ಲಿ 25ಕ್ಕಿಂತ ಹೆಚ್ಚಿನ ಒಂದು ಪಾಲನ್ನು ಹೊಂದಿದ್ರೆ, ಶೇರನ್ನು ಹೊಂದಿದ್ರೆ, ಸೊ ಅಂಥ ಒಂದು ಸಂದರ್ಭದಲ್ಲಿ ಕೂಡ ಅವರನ್ನು ಡಿಸ್ಕ್ವಾಲಿಫೈ ಮಾಡಬಹುದು. ಹಾಗೆ ಸರ್ಕಾರಿ ಸೇವೆ ಸಂಬಂಧಿತ ಅನರ್ಹತೆ ಅಂದ್ರೆ ಇಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಅಥವಾ ವಿಶ್ವಾಸದ್ರೋಹದ ಒಂದು ಆರೋಪದ ಮೇಲೂ ಕೂಡ ಅವರನ್ನು ವಜಾಗೊಳಿಸಬಹುದು. ಹಾಗೆ ಸಮಾಜ ಮತ್ತು ಸಾರ್ವಜನಿಕ ಶಾಂತಿ ವಿರುದ್ಧದ ಅಪರಾಧಗಳು ಅಂದರೆ ಯಾವುದೇ ಒಂದು ವರ್ಗ, ಧರ್ಮ, ಭಾಷೆಗಳಾಗಿರಬಹುದು, ಇವುಗಳ ಮೇಲೆ ನೀವು ದ್ವೇಷವನ್ನು ಉತ್ತೇಜನ ಮಾಡಿದ್ರ ಅಂದರೆ ನೀವು ಚುನಾವಣಾ ಒಂದು ಸಂದರ್ಭದಲ್ಲಿ ಧರ್ಮದ ಆಧಾರದಲ್ಲಿ ಹಿಂಸೆಗೆ ಪ್ರೇರೇಪಿಸಿದ್ರೆ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡಲಾಗತ್ತೆ. ಹಾಗೆ ನೀವು ಅಸ್ಪೃಶ್ಯತೆಯನ್ನು ಉತ್ತೇಜಿಸುವಂಥ ಅಪರಾಧದಲ್ಲಿ ತೊಡಗಿದ್ರ ಅಂದರೆ ಇವಾಗ ಒಬ್ಬ ಅಭ್ಯರ್ಥಿ ದಲಿತರ ವಿರುದ್ಧ ಅಸ್ಪೃಶ್ಯತೆಯನ್ನು ಆಚರಿಸುವ ಪ್ರಕರಣದಲ್ಲಿ ಆತ ದೋಷಿ ಅಂತ ಹೇಳಿಕೊಂಡು ಬಂದರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಾಗತ್ತೆ. ಸೊ ಈ ರೀತಿ ಹಲವಾರು ವಿಧಾನಗಳ ಮೂಲಕ ಸೊ ಅವರನ್ನು ಇಲ್ಲಿ ಡಿಸ್ಕ್ವಾಲಿಫೈ ಮಾಡಲಾಗತ್ತೆ. ಹಾಗೆ ಪಕ್ಷಾಂತರದ ಒಂದು ಆ್ಯಂಟಿ ಡಿಫೆಕ್ಷನ್ ಲಾ ಏನಿದೆ ಸೊ ಇದರ ಅಡಿಯಲ್ಲಿ ಕೂಡ ಅವರನ್ನು ಇಲ್ಲಿ ಡಿಸ್ಕ್ವಾಲಿಫೈ ಮಾಡಬಹುದು. ಹಾಗೆ ಪಕ್ಷದ ಸದಸ್ಯತ್ವವನ್ನು ಸ್ವಯಂ ಪ್ರೇರಣೆಯಿಂದ ತ್ಯಜಿಸಿದ್ರ ಅವರನ್ನು ಕೂಡ ಇಲ್ಲಿ ಡಿಸ್ಕ್ವಾಲಿಫೈ ಮಾಡಲಾಗತ್ತೆ. ಅಂದರೆ ಉದಾಹರಣೆಗೆ ಇವಾಗ ಪಕ್ಷ ಎ ಪಕ್ಷದಿಂದ ಟಿಕೆಟಿಂದ ಗೆದ್ದು ಬಂದು B ಪಕ್ಷವನ್ನು ಸೇರಿಕೊಂಡ್ರೆ ಸೊ ಪಕ್ಷಾಂತರ ಆಗುತ್ತೆ ಅಲ್ವಾ. ಸೊ ಈ ಒಂದು ಸಂದರ್ಭದಲ್ಲಿ ಅವರನ್ನು ಅನರ್ಹರನ್ನಾಗಿ ಮಾಡಲಾಗತ್ತೆ. ಹಾಗೆ ಪಕ್ಷದ ವಿಪ್ಗೆ ವಿರುದ್ಧವಾಗಿ ಅವರು ಮತವನ್ನು ಚಲಾಯಿಸಿದ್ರ ಸೊ ಅವರನ್ನು ಕೂಡ ಇಲ್ಲಿ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ. ಸೊ ಈ ರೀತಿ ಹಲವಾರು ಒಂದು ಕಾಯ್ದೆಗಳ ಮೂಲಕ ಅಥವಾ ನಿಯಮಗಳ ಮೂಲಕ ಸೊ ಅವರಿಗೆ ಅನರ್ಹತೆಯ ಮಾನದಂಡ ಕೂಡ ಇಲ್ಲಿ ನೀಡಲಾಗಿರುವಂಥದ್ದು. ಸೊ ಮುಂದಿನ ಒಂದು ಕ್ಲಾಸಲ್ಲಿ ನಾವು ಲೋಕಸಭಾ ಸಂಯೋಜನೆ ಯಾವ ರೀತಿ ಇದೆ, ಸೊ ಅಲ್ಲಿ ಯಾವ ರೀತಿ ಒಂದು ಮತದಾನದ ವ್ಯವಸ್ಥೆ ಇರುತ್ತೆ ಅಥವಾ ಈ ಒಂದು ಸದಸ್ಯತ್ವಕ್ಕೆ ಮಾನದಂಡಗಳೇನು, ಅನರ್ಹತೆಯ ಮಾನದಂಡಗಳೇನು ಅನ್ನೋದನ್ನು ಡಿಸ್ಕಸ್ಸನ್ನು ಮಾಡೋಣ. ಸ್ನೇಹಿತರೆ, ಈ ಒಂದು ಕ್ಲಾಸಿನ ಒಂದು PDF ನಿಮಗೆ ಬೇಕಾದಲ್ಲಿ ಸೊ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ವಿದ್ಯಾವೇದಿಕೆ ಅನ್ನುವಂಥ ಈ ಒಂದು ಗ್ರೂಪ್ಗೆ ಜಾಯಿನ್ ಆಗುವ ಮೂಲಕ ನೀವು ಈ ಒಂದು PDF ಪಡೆದುಕೊಳ್ಬೋದು. ಹಾಗೆ ಯಾರಿಗೆ ಈ ಒಂದು ವಿಡಿಯೋ ಒಂದು ಪಾಲಿಟಿಯ ಒಂದು ಕಂಟಿನ್ಯೂ ಆಗಿ ನಾವು ಕ್ಲಾಸ್ಗಳನ್ನ ಮಾಡ್ತಾ ಬಂದಿದ್ದೀವಿ, ಈ ಒಂದು ವಿಡಿಯೋಗೂ ತಮಗೆ ಇಷ್ಟವಾದಲ್ಲಿ ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬರ್ ಆಗದೇ ಇರುವಂಥವರು ಕೂಡ ವಿಡಿಯೋಗೆ ಸಬ್ಸ್ಕ್ರೈಬರ್ ಆಗಿ. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.